Hi, hello, welcome to the daily news comprehensive news analysis of the La Excellence Spark Initiative of the date June 16th. ಎಲ್ಲರಿಗೂ ನಮಸ್ಕಾರ. ಓಕೆನಾ, ಬಿಫೋರ್ ಸ್ಟಾರ್ಟಿಂಗ್ ದ ನ್ಯೂಸ್ ಅನಾಲಿಸಿಸ್ ಆಫ್ ದ ಡೇ, ಲೆಟ್ ಸ್ಟಾರ್ಟ್ ವಿತ್ ದ ಕೋಟ್ ಆಫ್ ದ ಡೇ. ಏನಿದೆ? ಶಿಪ್ ಇಸ್ ಅ ಸೇಫ್ ಇನ್ ಹಾರ್ಬರ್ ಬಟ್ ದಟ್ಸ್ ನಾಟ್ ವಾಟ್ ಶಿಪ್ಸ್ ಆರ್ ಫಾರ್. ಮೀನ್ಸ್ ಶಿಪ್ಪು ಸೇಫಾಗಿ ಹಾರ್ಬರಲ್ಲಿದ್ದರೆ ಚೆನ್ನಾಗಿರುತ್ತೆ, ಏನೂ ಪ್ರಾಬ್ಲಮ್ ಇರಲ್ಲ. ಆದರೆ ಅದು ಶಿಪ್ಪು ಸೇಫಾಗಿ ಹಾರ್ಬರ್ ಆಗಿರೋಕ್ಕೆಲ್ಲ ಮಾಡಿರೋದು. ಅದು ಹ್ಯಾಸ್ ಟು ಸೇಲ್ ಥ್ರೂ ದ ಓಷನ್ಸ್, ಇಟ್ ಹ್ಯಾಸ್ ಟು ಕ್ರಾಸ್ ಥ್ರೂ ದ ಓಷನ್ಸ್. ದಟ್ ಈಸ್ ವಾಟ್. ನೀವು ಸುಮ್ಮನೆ ಮನೇಲಿದ್ದರೆ ಓಕೆ, ಬಟ್ ದಟ್ಸ್ ನಾಟ್ ವಾಟ್ಸ್ ದ ಪರ್ಪಸ್ ಆಫ್ ಲೈಫ್ ಅಲ್ವಾ? ಹೊರಗೆ ಹೋಗಬೇಕು, ಜಗತ್ತನ್ನು ನೋಡಬೇಕು, ಮಾಡಬೇಕು. ನಿಮ್ದು ಏನು ಕೆಲಸ ಇದೆ ಅದನ್ನು ನಾವು ಮಾಡಬೇಕು. ನಾವು ಹೊರಗೆ ಹೋದರೆ ನೋವಾಗುತ್ತೆ, ನನಗೆ ತೊಂದರೆ ಆಗುತ್ತೆ ಅಂತ ಕೂತ್ಕೊಳ್ಳೋದಲ್ಲ. ಆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು ಇಫ್ ಯು ವಾಂಟ್ ಟು ಗ್ರೋತ್ ಇನ್ ಎ ಲೈಫ್ ಅಂತ. ಓಕೆನಾ? ದಿಸ್ ಫರ್ದರ್ ಕೋಚ್ ಲೆಟ್ಸ್ ಲುಕ್ ಇನ್ ಟು ದ ಮೇಜರ್ ಆರ್ಟಿಕಲ್ಸ್ ಆಫ್ ದ ಡೇ. ನಾವು ಯಾವ್ಯಾವ ಆರ್ಟಿಕಲ್ಸ್ನ ಇವತ್ತು ಡಿಸ್ಕಸ್ ಮಾಡ್ತೀವಿ ಅಂತ ನೋಡಿದರೆ, ವೆಲ್ಡಿಂಗ್ ಪ್ರೊಸೀಜರ್ ಸ್ಪೆಸಿಫಿಕೇಷನ್ ಸಿಸ್ಟಮ್, ಸಾರಿ ಇಟ್ಸ್ ನಾಟ್ ಎ ವೆಲ್ಡಿಂಗ್ ಪ್ರೊಸೀಜರ್ ಸ್ಪೆಸಿಫಿಕೇಷನ್ ಸಿಸ್ಟಮ್, ಇಟ್ ಈಸ್ ಎ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸಿಸ್ಟಮ್ ಇದೆ, ಪೀರಿಯಡಿಕ್ ಲೇಬರ್ ಫೋರ್ಸ್ ಸಿಸ್ಟಮ್ ಇದೆ, ಮಾರ್ಕೆಟ್ ಕಪ್ಲಿಂಗ್ ಆಪರೇಟರ್ ಸಿಸ್ಟಮ್ ಇದೆ, ಸೆರಾವ್ಯಾಕ್ ಅನ್ನೋ ಒಂದು ವ್ಯಾಕ್ಸಿನ್ ನ್ಯೂಸಲ್ಲಿದೆ. ಓಕೆನಾ? ನೆಕ್ಸ್ಟ್ ಆಂಥ್ರೋಪಿಕ್ ಸೇಫ್ಟಿ ಸಿಸ್ಟಮ್ಮು, ನೆಕ್ಸ್ಟ್ ಸರ್ಕ್ಯುಲರ್ ವಾಟರ್ ಎಕಾನಮಿ. ದಿಸ್ ಇಸ್ ದ ಒನ್ ಮೇನ್ಸ್ ಆರ್ಟಿಕಲ್. ಓಕೆನಾ? ವಿತೌಟ್ ಎನಿ ಫರ್ದರ್ ಲೆಟ್ಸ್ ಲುಕ್ ಇನ್ ಟು ದ ಮೇಜರ್ ಆರ್ಟಿಕಲ್ಸ್ ಆಫ್ ದ ಡೇ. ಏನಿದೆ? ನ್ಯೂ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸೀರೀಸ್ ಅಂಡ್ ನೆಕ್ಸ್ಟ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಸೀರೀಸ್. ಇನ್ ಒನ್ ಆಫ್ ದ ನ್ಯೂಸ್ ಅನಾಲಿಸಿಸ್ ಆಫ್ ದ ಡೇ ಬಿಫೋರ್, ಐ ಥಿಂಕ್ 2 to 3 days ಬಿಫೋರ್, ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್ ಒನ್. ಇದೇನು ಹೇಳುತ್ತೆ? ನ್ಯೂ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಮಾಡ್ತಿದ್ದಾರೆ. ಯಾರು ರಿಲೀಸ್ ಮಾಡ್ತಾರೆ? ಇಟ್ ಈಸ್ ರಿಲೀಸ್ಡ್ ಬೈ ದಿ DPIIT, ಅಂದರೆ ಡಿಪಾರ್ಟ್ಮೆಂಟ್ ಫಾರ್ ದಿ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಇಟ್ ಹ್ಯಾಸ್ ರಿಲೀಸ್ ದ ನ್ಯೂ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಬೇಸ್ ಇಯರ್ ಏನಿದೆ? 22-23. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆಲ್ಲ ಭಾಳಷ್ಟು ಎಕ್ಸಾಮ್ಸಲ್ಲಿ ಕೇಳ್ತಾರೆ. DPIIT ಕೊಟ್ಟಿರ್ತಕ್ಕಂತಹ ನ್ಯೂ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಿನ ಬೇಸ್ ಇಯರ್ ಏನು ಅಂತ ಅಂದರೆ 22-23. ಓಕೆನಾ? ಅದಾದ ನಂತರ ಇದು ಏನನ್ನು ರಿಪ್ಲೇಸ್ ಮಾಡ್ತಿದೆ? ಓಲ್ಡ್ ಸೀರೀಸ್ದು ಬೇಸ್ ಇಯರ್ ಏನಿತ್ತು 2011-12 ಇತ್ತು. ಇದನ್ನು ನಾವು ರಿಪ್ಲೇಸ್ ಮಾಡಿದ್ದೀವಿ. ಸೈಮಲ್ಟೇನಿಯಸ್ಲಿ ಇದ್ರ ಜೊತೆಗೆ ಬೇರೆದನ್ನು ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಔಟ್ಪುಟ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ನೆಕ್ಸ್ಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಟ್ರಯಲಲ್ಲಿ ಬಿಟ್ಟಿದ್ದೀವಿ. ಇನ್ಪುಟ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. O ಅಂದರೆ ಔಟ್ಪುಟ್, I ಅಂದರೆ ಇನ್ಪುಟ್ಟು. ನೆಕ್ಸ್ಟ್, ಸರ್ವಿಸ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಓಕೆನಾ? ಇದು ಒಂದು ಫ್ಯಾಕ್ಟ್ರಿ ಅಂದ್ಕೊಳ್ಳೋಣ. ಇದಕ್ಕೆ ಇನ್ಪುಟ್ ಬಂತು. ಈ ಇನ್ಪುಟ್ ಹಾಕ್ತಕ್ಕಂಥ ಕಾಸ್ಟಿಂದು ಇನ್ಫ್ಲೇಷನ್ ಹೇಗಿದೆ, ಅಥವಾ ಅದರದ್ದು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಹೇಗಿದೆ, ಅದರದ್ದು ಏನಿದೆ. ಔಟ್ಪುಟ್ ಫ್ಯಾಕ್ಟ್ರಿಯಿಂದ ಹೋಗೋ ಪ್ರಾಡಕ್ಟ್ಸ್, ಇದು ಔಟ್ಪುಟ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಲ್ವಾ? ಇದು ಇನ್ಪುಟ್ಟು, ಇದು ಔಟ್ಪುಟ್. ಆಮೇಲೆ ಇಲ್ಲಿ ಕೆಲವೊಂದಿಷ್ಟಕ್ಕೆ ಸರ್ವಿಸ್ ಕೊಡ್ತಾ ಇರ್ತಾರೆ. ಈ ಫಾರ್ ಎಕ್ಸಾಂಪಲ್ ನಿಮಗೆ ಲಾ ಎಕ್ಸಲೆನ್ಸ್ ಈಸ್ ಅನ್ ಎಜುಕೇಷನ್ ಇನಿಷಿಯೇಟಿವ್, ಇಟ್ ಈಸ್ ಆಲ್ಸೋ ಎ ಸರ್ವಿಸ್ ಇಂಡಸ್ಟ್ರಿ. ಸೊ ವಿ ಆರ್ ಗಿವಿಂಗ್ ಎ ಸರ್ವಿಸ್. ಇದ್ರದ್ದು ಸರ್ವಿಸ್ ಹೇಗಿದೆ ಅಂತ ಮೆಜರ್ ಮಾಡೋಕ್ಕೆ ಸರ್ವಿಸರ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಡೈರೆಕ್ಷನಲ್ ಶಿಫ್ಟ್ಸ್ ಏನು ಆಗ್ತಿದೆ ಅಂತಂದರೆ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಎವಲ್ಯೂಷನ್ ಆಗಿದೆ ಸೀರೀಸ್, ಎವಲ್ಯೂಷನ್ ಸೀರೀಸಲ್ಲಿದೆ. ಆ್ಯಂಡ್ ಪ್ರೋಟೋಕಾಲ್ ಇದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ 2023 ಮಾಡ್ತಾಯಿದ್ದೀವಿ, ಅಂದರೆ 23. ಓಕೆನಾ? ರೀಡಿಲಿವರಿಂಗ್ ದ ಪ್ರೊಡ್ಯೂಸರ್ ರಾ ಸೀರೀಸ್ಗಳೆಲ್ಲ ಇದನ್ನು ನಾವು ಕನ್ಸಿಡರ್ ಮಾಡ್ತಾಯಿದ್ದೀವಿ. ಸೊ ಈಗ ನಾವು ನ್ಯೂ WPAನು ಕೊಡ್ತಾಯಿದ್ದೀವಿ, ಆಮೇಲೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ನು ಕೊಡಬೇಕು ಅಂತಂದು ಹೇಳಿ ಗೌರ್ಮೆಂಟ್ ಚಿಂತನೆ ನಡೆಸಿದೆ. ಓಕೆನಾ? ಏನಿದೆ? ನ್ಯೂ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸೀರೀಸು ಮತ್ತು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸಸ್ ಅಂತ ಬಂದರೆ, ಇದು ಟ್ರಾನ್ಸಿಷನ್ ಏನಕ್ಕೆ? ಗ್ರ್ಯಾಜುಯಲಿ ಶಿಫ್ಟಿಂಗ್ ಫ್ರಮ್ WPA ಟು PPI. ಒಂದೇ ಸಲ ನಾವು WPIಯಿಂದ PPIಗೆ ಹೋಗ್ತಾ ಇಲ್ಲ, ಗ್ರ್ಯಾಜುವಲಿ ಶಿಫ್ಟ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ, ಇನ್ ಲೈನ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ದು ಏನು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಮೆಜರ್ ಮಾಡ್ತಿದ್ವಲ್ಲ, ಅದು ಯಾವುದ್ರಪ್ಪ ಅಂತಂದರೆ IMFನ ಲೈನ್ಸ್ಗಳ ಮೇಲೆ. ಅಂಡ್ ದ ಗ್ಲೋಬಲ್ ಪ್ರಾಕ್ಟೀಸಸ್. WPI ಆ್ಯಂಡ್ VPI ವಿಲ್ ಬಿ ಪಬ್ಲಿಷ್ ಟುಗೆದರ್ ಫಾರ್ 5 years ತನಕ ಇದನ್ನ ಜೊತೆಗೆ ಕೊಡ್ತೀವಿ. ಆಮೇಲೆ WPIನ ನಿಲ್ಲಿಸಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು? ಇಟ್ ಮೆಜರ್ ದ ಚೇಂಜಸ್ ಇನ್ ದ ಪ್ರೈಸ್ ಆಫ್ ದಿ ಗುಡ್ಸ್ ಅಟ್ ದ ಹೋಲ್ಸೇಲ್ ಆರ್ ದ ಪ್ರೊಡ್ಯೂಸರ್ ಲೆವೆಲ್. ಇದು ಒಂದು ಫ್ಯಾಕ್ಟ್ರಿ ಅಲ್ವಾ? ಇಲ್ಲಿ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಹೇಗಿದೆ, ಇವ್ರದ್ದು ಈ ಪ್ರೈಸ್ ರೇಟ್ ಹೇಗೆ ವೇರಿ ಆಗ್ತಿದೆ ಅಂತನ್ನು ನಾವು ಅಟ್ ದ ಫ್ಯಾಕ್ಟ್ರಿ ಲೆವೆಲ್ ಅಥವಾ ಹೋಲ್ಸೇಲ್ ಲೆವೆಲ್ ಅಥವಾ ಪ್ರೊಡ್ಯೂಸರ್ ಲೆವೆಲಲ್ಲಿ ಮೆಜರ್ ಮಾಡ್ತಾಯಿದ್ದೀವಿ. ಇಟ್ ಈಸ್ ಓನ್ಲಿ ಗುಡ್ಸ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ? ಇಟ್ ಕವರ್ಸ್ ಏನೇನು ಕವರ್ ಮಾಡುತ್ತೆ? ಪ್ರೈಮರಿ ಆರ್ಟಿಕಲ್ಸ್ಗಳು, ಲೈಕ್ ನಮ್ಮ ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ಥಿಂಗ್ಸ್ಗಳು, ಫ್ಯೂಯಲ್ಲು, ಪವರು, ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ಗಳನ್ನ ಕವರ್ ಮಾಡ್ತಾಯಿದ್ರು.
ಇಟ್ ಇಸ್ ಕಂಪೇರ್ಡ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಲಿ WPI ಮಂತ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಓಕೆನಾ. ಈಗ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಇದ್ದಾರೆ. ಇದೇನು? ಇಟ್ ಮೆಜರ್ ದ ಪ್ರೈಸ್ ರಿಸೀವ್ಡ್ ಬೈ ದಿ ಪ್ರೊಡ್ಯೂಸರ್ಸ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಸರ್ವಿಸ್ ಇದೆ, ಇಲ್ಲಿ ಸರ್ವಿಸ್ ಇಲ್ಲ. ಅಂದರೆ ಹೋಲ್ಸೇಲ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸಲ್ಲಿ ಸರ್ವಿಸನ್ನು ನಾವು ಕನ್ಸಿಡರೇಷನ್ ಮಾಡುವುದಿಲ್ಲ. ಆದರೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಏನಿದೆ ಅಲ್ವಾ, ಇದರಲ್ಲಿ ಪ್ರೊಡ್ಯೂಸರ್ ತಾನು ಪ್ರೊಡ್ಯೂಸ್ ಮಾಡೋ ಗುಡ್ಡಿಗೆ ಎಷ್ಟು ಪ್ರೈಸನ್ನು ರಿಸೀವ್ ಮಾಡ್ಕೊತಾನೆ, ಬೋತ್ ಫಾರ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎರಡನ್ನು ನಾವು ಕನ್ಸಿಡರೇಷನ್ ಮಾಡ್ತೀವಿ. ಇದೇನು ಮಾಡುತ್ತೆ? ಇನ್ಫ್ಲೇಷನ್ನ ಟಾರ್ಗೆಟ್ ಮಾಡ್ತಾ ಇರ್ತದೆ. ಡಿಫ್ರೆಂಟ್ ಸ್ಟೇಜ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕ್ಯಾಪ್ಚರ್ ಚೇಂಜಸ್ ಇನ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಪ್ರೈಸಸ್. ನಮಗೆ ಡಿಫ್ರೆಂಟ್ ಸ್ಟೇಜ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಫಾರ್ಮ್ ಲೆವೆಲಿಂದ ಪ್ರೊಡಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಾಟನ್ ಬೆಳಿತೀವಿ, ಫಾರ್ಮ್ ಲೆವೆಲ್ ಪ್ರೊಡಕ್ಷನ್ ಕಾಸ್ಟ್ ಬೇರೆ, ಇಲ್ಲಿಂದ ಟೆಕ್ಸ್ಟೈಲ್ಗೆ ಹೋಗುತ್ತೆ, ಟೆಕ್ಸ್ಟೈಲಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಬೇರೆ, ಇಲ್ಲಿಂದ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಹೋಗುತ್ತೆ. ಇವ್ರೇನು ಮಾಡ್ತಾರೆ? ಬರೀ ಕಾಟನ್ ಹತ್ತಿಯಿಂದ ನೂಲು ತೆಗೆದುಕೊಟ್ಟಿರ್ತಾರೆ, ಇದು ಹೋಗಿ ಇನ್ನೊಂದು ಬಟ್ಟೆ ಮಾಡೋ ಕಂಪ್ನಿಗೆ ಹೋಗುತ್ತೆ, ಇಲ್ಲಿಂದ ಇನ್ನೊಂದು ಯಾವುದೋ ಟಿ ಶರ್ಟ್ ಮಾಡೋ ಕಂಪ್ನಿಗೆ ಈ ಬಟ್ಟೆ ಹೋಗುತ್ತೆ ಅಲ್ವಾ. ಡಿಫ್ರೆಂಟ್ ಪ್ರೊಡ್ಯೂಸರ್ ಲೆವೆಲಲ್ಲೂ ಕೂಡ ನಾವು ಇನ್ಫ್ಲೇಷನನ್ನು ಮೆಜರ್ ಮಾಡ್ತೀವಿ. ಓಕೆನಾ. ಇಟ್ ಕ್ಯಾಪ್ಚರ್ ಚೇಂಜಸ್ ಇನ್ ಬೋತ್ ಇನ್ಪುಟ್ ಕಾಸ್ಟ್ಗಳಿಂದ ಏನೇನು ಚೇಂಜಸ್ ಆಗ್ತಿದೆ ಮತ್ತು ಔಟ್ಪುಟ್ಟಿಂದ ಏನೇನು ಚೇಂಜಸ್ ಆಗ್ತಿದೆ ಎರಡನ್ನೂ ಸಹಿತ ನಾವು ಕಂಪೇರ್ ಮಾಡ್ತೇವೆ. ಇಟ್ ಪ್ರೊಡ್ಯೂಸ್ ಬೆಟರ್ ಅಸೆಸ್ಮೆಂಟ್ ಆಫ್ ದಿ ಹೌ ಪ್ರೊಡಕ್ಷನ್ ಕಾಸ್ಟ್ಸ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ದ ಎಕಾನಮಿ. ಒಂದೇ ಒಂದು ಟಿ ಶರ್ಟ್ ಪ್ರೊಡ್ಯೂಸರ್ ಮಾಡೋಕ್ಕೆ ಒಬ್ಬ ರೈತ ಬೆಳೆಯೋ ಕಾಟನಿಂದ ಹಿಡಿದು ಅಲ್ಲಿ ಹೋಗೋ ಡಿಫ್ರೆಂಟ್ ಕಂಪ್ನೀಸ್ಗಳಿಂದ ಮುಖಾಂತರ ಹೇಗೆ ಪ್ರೈಸ್ ಆಗಿದೆ, ಇದ್ರ ಪ್ರೈಸು ಕನ್ಸ್ಯೂಮರ್ ಮೇಲೆ ಹೇಗೆ ಬೀಳ್ತಿದೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸನ್ನು ಕವರ್ ಮಾಡ್ತಾ ಇದ್ದೇವೆ. ಅರ್ಲಿಯರ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್ ಯೂಸಿಂಗ್ ದಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಓಕೆನಾ. ಈಗ ನ್ಯೂ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸೀರೀಸಲ್ಲಿ ಏನೇನಿದೆ, ಅದೇ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸಲ್ಲಿ ಬಂದುಬಿಟ್ರೆ ಫಸ್ಟು ಔಟ್ಪುಟ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಇದು ಪ್ರೊಡ್ಯೂಸರ್ಸ್ಗಳು ಎಷ್ಟು ಪ್ರೈಸ್ನ ರಿಸೀವ್ ಮಾಡಿದರು ಫಾರ್ ದೇರ್ ಔಟ್ಪುಟ್. ಇದೊಂದು ಕಂಪ್ನಿ ಅಲ್ವಾ, ಇಲ್ಲಿಂದ ಒಂದು ಸೋಪ್ ಹೋಯಿತು ಅಂದ್ಕೊಡಿ, ಈ ಸೋಪಿಗೆ ಅವರಿಗೆ ಎಷ್ಟು ಪ್ರೈಸ್ ಸಿಕ್ತು. ಸರ್ವಿಸ್ ಪ್ರೊಡ್ಯೂಸರ್ ಇಂಡೆಕ್ಸ್ ಅಂದರೆ ಮೆಜರ್ ದ ಪ್ರೊಡ್ಯೂಸರ್ ಪ್ರೈಸ್ ಇನ್ ಸೆಲೆಕ್ಟೆಡ್ ಗ್ರೂಪ್ಸ್ ಒಳಗೆ ಸರ್ವಿಸಿಗೆ ಕೊಟ್ಟಿದ್ದಕ್ಕೆ. ಓಕೆನಾ. ನೆಕ್ಸ್ಟು ಇನ್ಪುಟಲ್ಲೂ ಹಾಗೆ, ಇದು ಮೆಜರ್ ದ ಪ್ರೈಸ್ ಪೇಡ್ ವಿತ್ ದ ಪ್ರೊಡ್ಯೂಸರ್ ಫಾರ್ ಇನ್ಪುಟ್. ಈಗ ಒಂದು ಸೋಪ್ ಮಾಡೋಕ್ಕೆ ಒಂದಿಷ್ಟು ರಾ ಮೆಟೀರಿಯಲ್ಸ್ ತರ್ತಾರೆ, ಈ ರಾ ಮೆಟೀರಿಯಲ್ಸ್ ತರೋಕ್ಕೆ ಅವ್ರಿಗೆ ಎಷ್ಟು ಖರ್ಚಾಯಿತು ಅದರದ್ದು ಪ್ರೈಸನ್ನು ಲೆಕ್ಕ ಹಾಕ್ತೀವಿ. ಕೀ ಚೇಂಜಸ್ಗಳು ಏನು ಮಾಡ್ತಿದ್ದೀವಿ ಅಂತಂದರೆ ಕಮಾಡಿಟಿ ಬಾಸ್ಕೆಟ್ಸ್, ಅಂದರೆ ಒಂದು ಮೊದಲು ಇಷ್ಟು ಬಾಸ್ಕೆಟ್ಸ್ ಆಫ್ ಗೂಡ್ಸ್ ಇದ್ವು ಹೇಳಿದ್ವಲ್ವ ಆಗಲಿ, ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಕವರ್ ಮಾಡ್ತಾಯಿದ್ವಿ. ಇದರಲ್ಲಿ ಈಗ ದಿನನಿತ್ಯ ಬಳಸ್ತಕ್ಕಂಥ ಥಿಂಗ್ಸ್ಗಳು, ಫ್ಯೂಯಲ್ಲು, ಇವನ್ನೆಲ್ಲ ಮೊದಲೇ ನಾವು ಡಿಸ್ಕಸ್ ಮಾಡಿದ್ವಿ. ಈಗೇನು ಮಾಡ್ತಾಯಿದ್ದೀವಿ ಅಂತಂದರೆ ಆ ನಂಬರ್ ಆಫ್ ಪ್ರಾಡಕ್ಟ್ ಬಾಸ್ಕೆಟ್ಸ್ನ ಇನ್ಕ್ರೀಸ್ ಮಾಡಿದ್ವಿ. ಅರ್ಲಿಯರ್ ಇಟ್ ವಾಸ್ 697 ಪ್ರಾಡಕ್ಟ್ಸ್ ಇತ್ತು, ಇವಾಗ ನಾವು ಅದನ್ನು 957 ಬಾಸ್ಕೆಟ್ಸ್ ಆಫ್ ಪ್ರಾಡಕ್ಟ್ಸಿಗೆ ಇನ್ಕ್ರೀಸ್ ಮಾಡಿದ್ದೇವೆ. ಆದಷ್ಟು ಎಕಾನಮಿನ ಕವರ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಡಿಫ್ರೆಂಟ್ ಸೆಕ್ಟರ್ಸ್ ಆಫ್ ಎಕಾನಮಿ, ಡಿಫ್ರೆಂಟ್ ಪ್ರಾಡಕ್ಟ್ಸನ್ನ. ನೆಕ್ಸ್ಟ್ ರಿನ್ಯೂವಬಲ್ ಆ್ಯಂಡ್ ನ್ಯೂಕ್ಲಿಯರ್ ಎನರ್ಜಿ ಸಹಿತ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ರಿನ್ಯೂವಬಲ್ ಪ್ಲಸ್ ನ್ಯೂಕ್ಲಿಯರ್ ಎನರ್ಜಿಯಿಂದ ನಮಗೆ ಎಲೆಕ್ಟ್ರಿಸಿಟಿ ಬರುತ್ತಲ್ವ, ಈ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಕಾಸ್ಟ್ ಇದರಿಂದ ಆಗುತ್ತಲ್ವ, ಅದನ್ನು ಸಹಿತ ನಾವು ಸೇರಿಸ್ಕೊಂಡಿದ್ದೇವೆ. ಅದರಲ್ಲಿ ಸೋಲಾರ್, ವಿಂಡ್, ನ್ಯೂಕ್ಲಿಯರ್. ನೆಕ್ಸ್ಟ್ ರೀಆರ್ಗನೈಸೇಷನ್ ಆಫ್ ದಿ ಎನರ್ಜಿ ಕ್ಯಾಟಗರೀಸ್. ಕ್ರೂಡ್ ಪೆಟ್ರೋಲಿಯಮು ಮತ್ತು ನ್ಯಾಚುರಲ್ ಗ್ಯಾಸ್ ಹ್ಯಾವ್ ಬಿನ್ ಶಿಫ್ಟೆಡ್ ಫ್ರಮ್ ಪ್ರೈಮರಿ ಆರ್ಟಿಕಲ್ಸಲ್ಲಿದ್ದು ಯಾವುದು ಕ್ರೂಡ್ ಪೆಟ್ರೋಲಿಯಮು ಮತ್ತು ನ್ಯಾಚುರಲ್ ಗ್ಯಾಸ್, ನಾವಿವಾಗ ಅದನ್ನು ಫ್ಯೂಯಲ್ ಆ್ಯಂಡ್ ಪವರ್ ಗ್ರೂಪಲ್ಲಿ ಸೇರಿಸಿದ್ದೇವೆ ಟು ಕ್ರಿಯೇಟ್ ದ ಮೋರ್ ಕೋಹರೆಂಟ್ ಎನರ್ಜಿ ಪ್ರೈಸ್ ಫ್ರೇಮ್ವರ್ಕ್. ಗೊತ್ತಾಯ್ತಾ? ಇದನ್ನಿಗೆ ನಮ್ಗೆ ಎನರ್ಜಿ ಅಂದ ತಕ್ಷಣ ಮೊದಲು ಇದು ಪ್ರೈಮರಿಲಿ ಇತ್ತ ಅಂತ ಡೌಟ್ ಬರುತ್ತೆ. ಇತ್ತು, ಈ ಫ್ಯೂಯಲಲ್ಲಿ ಕೆರೋಸಿನ್ ಇತ್ತು, LPGಗಳಿದ್ವು. ಈಗ ನಾವು LPG ಇರಲಿಲ್ಲ, ನಮಗೆ ಮೊದಲು ಕೆರೋಸಿನ್, ಬೇರೆ ಬೇರೆ ಎನರ್ಜಿ ಥಿಂಗ್ಸ್ಗಳು ಇದ್ವು. ಅಂದರೆ ಎಲೆಕ್ಟ್ರಿಸಿಟಿ ಅದೆಲ್ಲ ಇತ್ತು, ಪವರ್ ಬರೋದು ಎಲೆಕ್ಟ್ರಿಸಿಟಿ ಅಲ್ವಾ, ಅದು ಇತ್ತು. ಈಗ ನಾವು ಕ್ರೂಡ್ ಪೆಟ್ರೋಲಿಯಂ ಹಾಗೂ ನ್ಯಾಚುರಲ್ ಗ್ಯಾಸ್ ಎಂಬ ಪ್ರಾಡಕ್ಟ್ಸನ್ನು ಸಹಿತ ಇದರಲ್ಲಿ ಸೇರಿಸಿಕೊಂಡಿದ್ದೇವೆ. ನೆಕ್ಸ್ಟ್ ಏನಿದೆ, ನ್ಯೂ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸೀರೀಸಲ್ಲಿ ವೇಟ್ ಬೇಸ್ಡ್ ಆನ್ ದಿ ಗ್ರಾಸ್ ವ್ಯಾಲ್ಯೂ ಆಫ್ ದಿ ಔಟ್ಪುಟ್ಸ್. ಅದೇ ಹೇಳಿದ್ವಲ್ಲ, ನಮ್ಮ ಫ್ಯಾಕ್ಟ್ರಿಯಿಂದ ಹೋಗೋ ಔಟ್ಪುಟ್ಸಲ್ಲಿ ಗ್ರಾಸ್ ವ್ಯಾಲ್ಯೂ ಮೇಲೆ ಕೂಡ ನಾವು ಹಾಕ್ತೀವಿ. ಇದು ಬೆಟರ್ ಮೆಥಡಾಲಜಿ ಇದೆ. ಇಟ್ ಇಂಪ್ರೂವ್ ದ ಇಂಡೆಕ್ಸ್ ಆ್ಯಂಡ್ ಕಂಪೈಲೇಷನ್ ಮೆಥಡ್ಸನ್ನು ಕೂಡ ಇಂಪ್ರೂವ್ ಮಾಡಿದೆ. ಎಲಿಮಿನೇಟರಿ ಇಂಡೆಕ್ಸಸ್ ಆರ್ ನಾವು ಕಂಪೈಲ್ಡ್ ಯೂಸಿಂಗ್ ದಿ ಶಾರ್ಟ್ ಟರ್ಮ್ ಫಾರ್ಮುಲೇಷನ್ ಮೆಥಡ್ ಇನ್ಸ್ಟೆಡ್ ಆಫ್ ದಿ ಲಾಂಗ್ ಟರ್ಮ್ ಫಾರ್ಮುಲೇಷನ್ ಮೆಥಡ್ ಯೂಸ್ಡ್ ಅರ್ಲಿಯರ್. ಈಗ ನಾವು ಶಾರ್ಟ್ ಟರ್ಮ್ ಫಾರ್ಮುಲೇಷನ್ ಮೆಥಡ್ ಯೂಸ್ ಮಾಡ್ತಾ ಇದ್ದೇವೆ. ಏನು ಶಾರ್ಟ್ ಟರ್ಮ್ ಫಾರ್ಮುಲೇಷನ್ ಮೆಥಡ್ ಇದೆ. ನೆಕ್ಸ್ಟ್ ಏನು ಮಾಡ್ತಿದ್ದೀವಿ, ಇಂಪ್ರೂವ್ಡ್ ದ ಟ್ರೀಟ್ಮೆಂಟ್ ಆಫ್ ಮಿಸ್ಸಿಂಗ್ ಡಾಟಾ. ಕೆಲವೊಂದು ಪ್ರಾಡಕ್ಟ್ಸ್ಗಳು ಕಂಪ್ನಿಯಿಂದ ಹೋಗ್ತಕ್ಕಂಥ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳು ಮಿಸ್ ಆಗ್ತಾ ಇದ್ವು, ಅದನ್ನು ಸಹಿತ ನಾವು ಈಗ ಇಂಪ್ರೂವ್ ಮಾಡಿದ್ದೇವೆ. ಆ ಮಿಸ್ಸಿಂಗ್ ಡಾಟಾನು ಕೂಡ ಹೇಗೆ ಮೆಜರ್ ಮಾಡಬೇಕು ಅಂತ. ಮಿಸ್ಸಿಂಗ್ ಪ್ರೈಸ್ ಅಬ್ಸರ್ವೇಷನ್ಸ್ ಆರ್ ನಾವು ಎಸ್ಟಿಮೇಟೆಡ್ ಯೂಸಿಂಗ್ ಟಾರ್ಗೆಟೆಡ್. ಇಷ್ಟೆಲ್ಲ ನಿಮ್ಗೆ ಡೀಟೇಲ್ ಕೇಳಲ್ಲ, ಬಟ್ ಅಟ್ಲೀಸ್ಟ್ ಇಷ್ಟು ಟಾರ್ಗೆಟೆಡ್ ಮೀನ್ ಇಂಪ್ಲಿಮೆಂಟೇಷನ್ ಮೆಥಡ್ಸಿಂದ ನಾವು ಮಿಸ್ಸಿಂಗ್ ಡಾಟಾನು ಸಹಿತ ನಾವು ಕನ್ಸಿಡರೇಷನ್ ಮಾಡ್ತಿದ್ದೀವಿ. ಲಿಂಕಿಂಗ್ ಫ್ಯಾಕ್ಟರ್ ಇಂಟ್ರೊಡ್ಯೂಸು ಮಾಡಿದ್ದೀವಿ. ಎದಕ್ಕಂತಂದರೆ
ಟು ಫೆಸಿಲಿಟೇಟ್ ದ ಕಂಪ್ಯಾರಿಸನ್ ಬಿಟ್ವೀನ್ ಓಲ್ಡ್ ಸೀರೀಸ್ಗೂ ನ್ಯೂ ಸೀರೀಸ್ಗೂ ಏನು ಚೇಂಜ್ ಆಗಿದೆ, ಅದು ಹೇಗೆ ಇಂಪ್ರೂವ್ ಆಗಿದೆ, ಇದು ಎಫೆಕ್ಟಿವ್ ಇದೆ ಅಂತ ಎಲ್ಲದನ್ನು ಕಂಪೇರ್ ಮಾಡಿ ಅನಾಲಿಸಿಸ್ ಮಾಡೋಕ್ಕೋಸ್ಕರ ನಾವು ಲಿಂಕಿಂಗ್ ಫ್ಯಾಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ನ್ಯೂ ಹೋಲ್ಸೇಲ್ ಇದರಲ್ಲಿ ಏನು ಫ್ಯೂಚರ್ಸ್ ಏನು, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಫ್ಯೂಚರ್ಸ್ ಏನು, ವೇಟ್ಸ್ ಡಿರೈವ್ಡ್ ಫ್ರಮ್ ನ್ಯಾಷನಲ್ ಅಕೌಂಟ್ಸ್. ಇದಕ್ಕೆಲ್ಲ ನಿಮಗೆ ಡಾಟಾ ಎಲ್ಲಿಂದ ಬರುತ್ತೆ ಅಂದರೆ ನ್ಯಾಷನಲ್ ಅಕೌಂಟ್ಸ್ ಅಲ್ಲಿಂದ ಬರುತ್ತೆ. ಯಾವುದು ಡಿರೈವ್ಡ್ ಫ್ರಮ್ ದಿ ಸಪ್ಲೈ ಆ್ಯಂಡ್ ಯೂಸ್ ಟೇಬಲ್ಸ್ ಆಫ್ ದಿ ನ್ಯಾಷನಲ್ ಅಕೌಂಟ್ಸ್. ನ್ಯಾಷನಲ್ ಅಕೌಂಟಲ್ಲಿ ಸಪ್ಲೈ ಮತ್ತು ಯೂಸ್ ಟೇಬಲ್ಸ್ ಅಂತ ಹೇಳ್ತೀವಿ, ಇದಕ್ಕೆ SUT ಅಂತ ಹೇಳ್ತೀವಿ. ಅಲ್ಲಿಂದ ಡಾಟಾ ತಗೊಂಡು ಇವರು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಡಿಫ್ರೆಂಟ್ ಪ್ರೈಸ್ ಕಾನ್ಸೆಪ್ಟ್ಸ್ಗಳು ಯೂಸ್ ಮಾಡಿದ್ದೇವೆ. ಯೂಸಿಂಗ್ ಏನಂದರೆ ಬೇಸಿಕ್ ಪ್ರೈಸ್, ಯಾವುದೋ ಒಂದು ಇಯರಲ್ಲಿ ಚೆನ್ನಾಗಿ ಪ್ರೊಡಕ್ಷನ್ ಬಂದಿರುತ್ತೆ. ಈಗ 2022 ಅಥವಾ 23 ಕನ್ಸಿಡರೇಷನ್ ಮಾಡಿದ್ದಾರಲ್ವ, ಈ ಇಯರಲ್ಲಿ ಪ್ರೊಡಕ್ಷನ್ ಚೆನ್ನಾಗಿ ಬಂದಿರುತ್ತೆ, ಅದನ್ನು ನಾವು ಬೇಸ್ ಇಯರ್ ಆಗಿ ಇಟ್ಕೊತೀವಿ. IPPI ಈಸ್ ಕಂಪೈಲ್ಡ್ ಯೂಸಿಂಗ್ ದಿ ಪರ್ಚೇಸರ್ ಪ್ರೈಸನ್ನು, ಅಂದರೆ ಇನ್ಪುಟ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಹೇಳ್ತೀವಲ್ಲ, ರಿಫ್ಲೆಕ್ಟಿಂಗ್ ದಿ ಆ್ಯಕ್ಚುಯಲ್ ಇನ್ಪುಟ್ ಕಾಸ್ಟ್ ಫೇಸ್ ಬದ್ದು ಪ್ರೊಡ್ಯೂಸರ್ಗೋಸ್ಕರ ಪರ್ಚೇಸರ್ ಪ್ರೈಸ್ಗಳನ್ನ ಕಂಪೇರ್ ಮಾಡ್ತೀವಿ. ಇದರಲ್ಲಿ ಯಾವುದ್ಯಾವುದು ಸರ್ವಿಸಸ್ಗಳಿದೆ, ಸರ್ವಿಸಸ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸಲ್ಲಿ ಫಸ್ಟ್ ಫೇಸಲ್ಲಿ ಬ್ಯಾಂಕಿಂಗು, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್, ಇನ್ಶೂರೆನ್ಸ್, ಪೆನ್ಷನ್ ಫಂಡ್ಸು, ರೈಲ್ವೇಸು, ಏರ್ ಪ್ಯಾಸೆಂಜರು, ಟೆಲಿಕಾಂ ಸರ್ವಿಸ್, ಇವೆಲ್ಲವನ್ನು ನಾವು ಸರ್ವಿಸ್ ಪ್ರೊಡ್ಯೂಸರ್ ಇಂಡೈಸಸಲ್ಲಿ ಸೇರಿಸಿಕೊಂಡಿದ್ದೇವೆ. ನೆಕ್ಸ್ಟ್ ಏನು, ಎಕ್ಸಿಕ್ಯೂಟಿವ್ ಎಕನಾಮಿಕ್ ಡೋಸಿಯರ್ಸ್ಗಳು ಬಂದರೆ ಈಗ ನೆಕ್ಸ್ಟು ಸಿಗ್ನಿಫಿಕೆನ್ಸ್ ಏನಿದೆ, ನಾವು PPPIಗೆ ಚೇಂಜ್ ಆಗೋದ್ರ ಸಿಗ್ನಿಫಿಕೆನ್ಸ್ ಏನು, ಕ್ಯಾಪ್ಚರ್ ದ ಪ್ರೊಡ್ಯೂಸರ್ ಲೆವೆಲ್ ಇನ್ಫ್ಲೇಷನ್ಸು, ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಗುತ್ತೆ. ಸರ್ವಿಸನ್ನು ಕೂಡ ಇನ್ಕ್ಲೂಸ್ ಮಾಡಿದ್ದೇವೆ. WPI ಇದ್ರಲ್ಲಿ ಮೊದಲು ಇರಲಿಲ್ಲ. ಮತ್ತು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಫ್ರೇಮ್ವರ್ಕು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಜೊತೆಗೆ ಇರಬೇಕು ಅಂತಂದು ಹೇಳಿ ನಾವು ಮಾಡಿದ್ದೇವೆ. ಸೊ ಲೆಟ್ಸ್ ಲುಕ್ ಇಂಟು ದ, ನೀವು ನಿಮ್ಮ ಅನಾಲಿಸಿಸನ್ನು ಒಂದು ಅಸೈನ್ಮೆಂಟ್ ಆಗಿ ತಗೊಳ್ಳಿ. ಲೆಟ್ಸ್ ಲುಕ್ ಡೀಪ್ ಡೈವ್ ಇಂಟು ದಿ ಸಪ್ಲೈ ಆ್ಯಂಡ್ ಯೂಸ್ ಟೇಬಲ್ಸ್ ಅಂದರೆ ಏನು, ನಾವು ನ್ಯಾಷನಲ್ ಅಕೌಂಟಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಲ್ವ, ಇದ್ರ ಬಗ್ಗೆ ನೀವು ಗೂಗಲ್ ಮಾಡಿ, ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಓಕೆನಾ ಫೆಲೋಸ್? ನೆಕ್ಸ್ಟ್ ಅದೇ ಬೇಸಿಕ್ಸ್, ಇದನ್ನ ಎಷ್ಟು ತನಕ ನೋಡಿದ್ರದ್ದು ಬೇಸಿಕ್ಸ್ ಇದೆ. WPI, OPPI, IPPI, SPPI ಹೇಳಿದ್ವಲ್ಲ. ರಾ ಮೆಟೀರಿಯಲಿಂದ ಫ್ಯಾಕ್ಟ್ರಿಗೆ ಬಂದು ಫ್ಯಾಕ್ಟ್ರಿಯಿಂದ ಔಟ್ಪುಟ್ ಹೋಗುತ್ತೆ. ಹೋಲ್ಸೇಲರ್ ಲೆವೆಲಲ್ಲಿ WPI ಇದೆ. ಅದಕ್ಕೆ ನಾವು ಈಗ 5 ವರ್ಷದ ತನಕ ಪ್ಯಾರಲಾಗಿ ಎರಡನ್ನು ಮಾಡ್ತಾ ಇದ್ದೇವೆ. ಏನು ಕೇಳ್ಬೋದು, DPIIT ಅವ್ರು ಕೊಡ್ತಾರೆ ಅಂತ ಗೊತ್ತಿದ್ದರೆ ಸಾಕು. ಇದು ಮಿನಿಮಮ್ ನಾಲೆಡ್ಜ್ ಇರಬೇಕು ನಮಗೆ. ನೆಕ್ಸ್ಟು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಮಂತ್ಲಿ ಬುಲೆಟಿನ್ ಮೇ 2026 ಬುಲೆಟಿನನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈಗ ನಾವು ಈ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಬಗ್ಗೆ ಬೇಸಿಕ್ಸ್ ತಿಳ್ಕೊಬೇಕಲ್ವ, ಈ ಆರ್ಟಿಕಲ್ ಬಗ್ಗೆ ನಾವು ಇದನ್ನು ಯಾರು ರಿಲೀಸ್ ಮಾಡಿದ್ದಾರೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಎಂಬ ಒಂದು ಮಿನಿಸ್ಟ್ರಿ, ಈ ಮಿನಿಸ್ಟ್ರಿ ಈ ಡಾಟಾವನ್ನು ರಿಲೀಸ್ ಮಾಡುತ್ತೆ. ಇದು ಏನು ಮಾಡುತ್ತೆ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಮಂತ್ಲಿ ಬುಲೆಟಿನ್, ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಂತ್ಲಿ ಬುಲೆಟಿನ್ ಆಫ್ ಫಾರ್ ಮೇ 2026 ಬೇಸ್ಡ್ ಆನ್ ಎದ್ರ ಮೇಲೆ, ಕರೆಂಟ್ ವೀಕ್ಲಿ ಸ್ಟೇಟಸ್ ಅಪ್ರೋಚ್ ಮೇಲೆ. ಅವ್ರು ಬೇರೆ ಬೇರೆ ಅಪ್ರೋಚಸ್ ಬರ್ತವೆ, ನಮಗಿದು ಗೊತ್ತಿರಬೇಕು. ಇದು ಕರೆಂಟ್ ವೀಕ್ಲಿ ಸ್ಟೇಟಸ್ ಅಪ್ರೋಚ್ ಮೇಲೆ ಇದನ್ನು ರಿಲೀಸ್ ಮಾಡಿದ್ದೇವೆ. ಕೀ ಪಾಯಿಂಟ್ಸ್ ಏನಿದ್ದಾವೆ, ಸಿನ್ಸ್ ಜನವರಿ 2025 PLF ಮೆಥಡಾಲಜಿ ಹ್ಯಾಸ್ ಬೀನ್ ಮಾಡಿಫೈಡ್ ಟು ಪ್ರೊವೈಡ್ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಎಸ್ಟಿಮೇಟ್ಸನ್ನು ಕೊಡೋದಕ್ಕೆ ನಾವು ಮಾಡಿಫೈ ಮಾಡಿದ್ದೇವೆ. ಮಂತ್ಲಿನೂ ಕೊಡ್ತಾರೆ, ಕ್ವಾರ್ಟರ್ಲಿ ಡಾಟಾನು ಕೊಡ್ತೀವಿ. ಇದು ಯಾರು ಕೊಡ್ತಾರೆ, ಪೀರಿಯಾಡಿಕ್ ಲೇಬರ್ ಫೋರ್ಸ್ MOSP, ಅದರಲ್ಲಿ ಬಂದ್ಬಿಟ್ಟು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಗೊತ್ತಿರಬೇಕಲ್ವಾ. PLFS ಇಸ್ ಗಿವನ್ ಬೈ ದಿ MOSP, ಮಂತ್ಲಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಮಂತ್ಲಿ ಬುಲೆಟಿನ್ ಏನಿದೆ, ಕೀ ಲೇಬರ್ ಫೋರ್ಸ್ ಮಾರ್ಕೆಟ್ ಇಂಡಿಕೇಟರ್ಸ್ ಬರ್ತವೆ. ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್, ವರ್ಕರ್ ಪಾಪ್ಯುಲೇಷನ್ ರೇಷಿಯೋ, ಅನ್ಎಂಪ್ಲಾಯ್ಮೆಂಟ್ ರೇಟ್, ಕರೆಂಟ್ ವೀಕ್ಲಿ ಸ್ಟೇಟಸ್. ಈಗ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದರೆ ಏನು, ಪರ್ಸೆಂಟೇಜ್ ಆಫ್ ಪರ್ಸನ್ಸ್ ಹೂ ಆರ್ ಇನ್ ಐದರ್ ಎಂಪ್ಲಾಯ್ಡ್ ಇರ್ಬೋದು ಆರ್ ಆ್ಯಕ್ಟಿವ್ಲಿ ಸೀಕಿಂಗ್ ಎಂಪ್ಲಾಯ್ಮೆಂಟ್. ನಾವು ಜಾಬ್ ಹುಡುಕ್ತಕ್ಕಂಥವರು, ಜಾಬಲ್ಲಿ ಇರುವವರು ಮತ್ತು ಆ್ಯಕ್ಟಿವ್ ಆಗಿ ಜಾಬ್ ಹುಡುಕ್ತಾ ಇರೋರು, ನಾಳಿನ ಜಾಬ್ ಸಿಕ್ಕರೆ ಹೋಗೋಕ್ಕೆ ರೆಡಿ ಇರುವಂಥವರು, ಡಿವೈಡೆಡ್ ಬೈ ದಿ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ. ಇದನ್ನು ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್, ಯಾರು ಲೇಬರಲ್ಲಿ ವರ್ಕ್ ಆಗೋಕ್ಕೆ ರೆಡಿ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಅವ್ರನ್ನ ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ವರ್ಕರ್ ಪಾಪ್ಯುಲೇಷನ್ ರೇಷಿಯೋ. ಇದೇನು ಮೆಜರ್ ಮಾಡುತ್ತೆ, ಮೆಜರ್ ದ ಪರ್ಸೆಂಟೇಜ್ ಆಫ್ ಎಂಪ್ಲಾಯ್ಡ್ ಪರ್ಸನ್ ಇನ್ ದ ಟೋಟಲ್ ಪಾಪ್ಯುಲೇಷನ್. ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಹುದ್ದೆಯನ್ನು ಹೊಂದಿದ್ದಾರೆ, ಎಷ್ಟು ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜಾಬ್ ಹೋಲ್ಡರ್ಸ್ ಇದ್ದಾರೆ, ಅವರಿಗೆ ನಾವೇನಂತ ಹೇಳ್ತೀವಿ, ವರ್ಕರ್ ಪಾಪ್ಯುಲೇಷನ್ ರೇಷಿಯೋ. ಟೋಟಲ್ ಪಾಪ್ಯುಲೇಷನಿನ ಒಟ್ಟು ದೇಶದ ಜನಸಂಖ್ಯೆಯ ಮೊತ್ತದಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ಜನಗಳು ಕೆಲಸವನ್ನು ಮಾಡುತ್ತಿದ್ದಾರೆ, ಅದನ್ನು ನಾವು ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇಟ್ ಮೆಜರ್ ದ ಚೇಂಜಸ್ ಇನ್ ಅನ್ಎಂಪ್ಲಾಯ್ಡ್ ಪರ್ಸನ್ಸ್ ಅಮಾಂಗ್ ದಿ ಲೇಬರ್ ಫೋರ್ಸ್.
ಹೇಳಿದ್ವಲ್ವ, ಇದು ಲೇಬರ್ ಫೋರ್ಸ್ ಅಂದರೆ ವರ್ಕ್ ಮಾಡ್ತಾ ಇರೋರು, ವರ್ಕ್ ಮಾಡೋಕ್ಕೆ ರೆಡಿ ಇರುವವರು. ಆ ಇಷ್ಟು ಜನದಲ್ಲಿ ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿಲ್ಲ, ಏನೋ ಜಾಬ್ ಮಾಡ್ತಾ ಇಲ್ಲ, ಅವರನ್ನು ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಹೇಳ್ತೀವಿ. ರೇಟ್ ಅಂತ ಬಂದ ಹಾಗೆ ಲೇಬರ್ ಫೋರ್ಸ್ ಬರುತ್ತೆ, ಹೌದಲ್ವಾ? ಇದು ಲೇಬರ್ ಫೋರ್ಸ್ ಬರುತ್ತೆ. ನೆಕ್ಸ್ಟ್ ಕರೆಂಟ್ ವೀಕ್ಲಿ ಸ್ಟೇಟಸ್ ಅಂದರೆ ಆ್ಯಕ್ಟಿವಿಟಿ ಸ್ಟೇಟಸ್ ಇಸ್ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಆ್ಯಕ್ಟಿವ್ಲಿ ಪರ್ಸ್ಯೂಡ್ ಡ್ಯೂರಿಂಗ್ ದ 7 days ಪ್ರಿಸೀಡಿಂಗ್ ದ ಸರ್ವೆ ಡೇಟಾ. ಇವತ್ತು ಸರ್ವೆ ಮಾಡ್ತೀವಂತ, ಇದಕ್ಕಿಂತ 7 ದಿನದಲ್ಲಿ ಅವನು 1 ದಿನನಾದರೂ ಕೆಲಸ ಮಾಡಿದ್ದೇ ಆದಲ್ಲಿ ನಾವು ಅದನ್ನು ಕರೆಂಟ್ ವೀಕ್ಲಿ ಸ್ಟೇಟಸಲ್ಲಿ ಅವನೊಬ್ಬ ಪರ್ಸನ್ ವರ್ಕ್ ಮಾಡಿದ್ದಾರೆ, ದಟ್ ಪರ್ಸನ್ ಹ್ಯಾಸ್ ಬೀನ್ ವರ್ಕ್ಡ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ ಇನ್ ದ ಕರೆಂಟ್ ವೀಕ್ಲಿ ಸ್ಟೇಟಸ್. ಓಕೆನಾ? ಈಗೇನು ಹೇಳ್ತಾ ಇದೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್, ಇದರ ಡಾಟಾ ನೋಡಿದರೆ ಏನಿದೆ, ಒಟ್ಟು ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ನೋಡಿದರೆ 54.4% ಅಷ್ಟು ಜನ. ರೂರಲಲ್ಲಿ ಎಷ್ಟಿದೆ? ರೂರಲಲ್ಲಿ ಇಡೀ ದೇಶದ ನಾರ್ಮಲ್ ಮೊತ್ತಕ್ಕಿಂತ ಜಾಸ್ತಿ ಇದೆ, 56.6% ವರ್ಕ್ ಮಾಡ್ತಾರೆ. ಅರ್ಬನಲ್ಲಿ 49.8 ನೋಡಿರ್ತೀರಲ್ವ. ಅರ್ಬನಲ್ಲಿ ಒಂದು ಜನ ಕೆಲಸ ಮಾಡ್ತಿರೋದಿಲ್ಲ, ಸುಮ್ಮನೆ ಬಂದು ಮನೆ, ಪಾರ್ಕು, ಕಾರು ಅಂತ ಅಡ್ಡಾಡ್ತಾ ಇರ್ತಾರೆ. ಈ ರೂರಲಲ್ಲಿ 56.6% ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಷ್ಟು ಇದೆ. ಕಂಪೇರ್ ಟು ಮೇ ಕಂಪೇರ್ ಮಾಡಿದರೆ ಓವರ್ ಆಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ಈ ತಿಂಗಳಲ್ಲೇ ರಿಪೋರ್ಟ್ ಬಂದಿರೋ ರೇಟಲ್ಲಿ ಡಿಕ್ರೀಸ್ ಆಗಿದೆ. ಫಿಮೇಲ್ ಅವ್ರದ್ದು ಏನಿದೆ, ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ಒಟ್ಟು ನಮ್ಮ ದೇಶದ ಹೆಣ್ಣು ಮಕ್ಕಳ ಒಟ್ಟು ಜನಸಂಖ್ಯೆಯ ಮೊತ್ತದಲ್ಲಿ ಅಥವಾ ಒಟ್ಟು ಜನಸಂಖ್ಯೆಯ ಟೋಟಲ್ ಅಮೌಂಟಲ್ಲಿ 32% ಅಷ್ಟು ಜನ ಅಥವಾ 32.8% ಅಷ್ಟು ವುಮೆನ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ವರ್ಕ್ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅವರನ್ನು ನಾವು ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳ್ತೀವಿ. ಇದರಲ್ಲಿ ರೂರಲ್ ಎಷ್ಟಿದೆ ಅಂದರೆ ಒಟ್ಟು ದೇಶದ ಜನಸಂಖ್ಯೆಯ ಒಟ್ಟು ದೇಶದ ವುಮೆನ್ ಪಾಪ್ಯುಲೇಷನ್ ರೇಟ್ ಇನ್ ವರ್ಕಿಂಗ್ ಪಾಪ್ಯುಲೇಷನಲ್ಲಿ ನೋಡಿದರೆ 36.7% ವುಮೆನ್ ರೂರಲ್ ಇದ್ದಾರೆ. ಅರ್ಬನ್ನಲ್ಲಿ 24.8% ಇದ್ದಾರೆ. ಅರ್ಬನಲ್ಲಿ ವರ್ಕ್ ಮಾಡೋ ವುಮೆನ್ ಕಡಿಮೆ ಇದ್ದಾರೆ. ಅಂದರೆ ನಾವು ಫಿಮೇಲ್ ಇನ್ ರೂರಲಲ್ಲಿ ಅಗ್ರಿಕಲ್ಚರ್ ಲೇಬರ್ ಬರುತ್ತೆ, ಆಮೇಲೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಅವರನ್ನು ನಾವು ಲೇಬರ್ ಅಂತ ಕನ್ಸಿಡರೇಷನ್ ಮಾಡಿರ್ತೇವೆ. ನೆಕ್ಸ್ಟ್ ಓವರ್ ಆಲ್ ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಾಗಿದೆ, ಡಿಕ್ಲೈನ್ ಆಗಿದೆ. 33.2% ಇನ್ ಮೇ ಆಗಿದೆ, ಕಂಪೇರ್ಲಿ 32.8% ಇನ್ ಮೇ 2026. ಮೇ 2025ಯಲ್ಲಿ 33 ಇತ್ತು, ಮೇ 2025ಯಲ್ಲಿ 33% ಇದ್ದಿದ್ದು 2026 ಆಫ್ ಮೇಯಲ್ಲಿ 32.8% ಆಗಿದೆ ಅಲ್ವಾ. ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಡಿಕ್ರೀಸ್ ಆಗಿದೆ. ಏನಿದು ವರ್ಕರ್ ಪಾಪ್ಯುಲೇಷನ್ ರೇಷೋ ನೋಡಿದ್ವಿ. ಓವರ್ ಆಲ್ ವರ್ಕಿಂಗ್ ಪಾಪ್ಯುಲೇಷನ್ ರೇಷೋ ಡಿಕ್ಲೈನ್ಡ್ ಮಾರ್ಜಿನಲಿ. ವರ್ಕ್ ಮಾಡ್ತಕ್ಕಂಥ ಒಟ್ಟು ಜನಸಂಖ್ಯೆಯಲ್ಲಿ ವರ್ಕ್ ಮಾಡ್ತಕ್ಕಂಥವರ ಶೇಕಡಾವಾರು ಪರ್ಸೆಂಟ್ ಡಿಕ್ರೀಸ್ ಆಗಿದೆ. ಅದರಲ್ಲಿ ಅರ್ಬನ್ ಫ್ರಮ್ 46.8% ಇದ್ದಿದ್ದು ಈಗ 46.6% ಆಗಿದೆ. ಓಕೆನಾ? ಬಟ್ ರೂರಲ್ ಮತ್ತು ಅರ್ಬನ್ ಎರಡನ್ನೂ ಕಂಪೇರ್ ಮಾಡಿ ಡಾಟಾ ನೋಡಿದ್ರೆ 0.3% ಡಿಕ್ರೀಸ್ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ಅರ್ಬನಲ್ಲಿ ಏನಾಗಿದೆ, ಡಿಕ್ಲೈನ್ ಆಗಿದೆ. ಅಂದರೆ ಅನ್ಎಂಪ್ಲಾಯ್ಮೆಂಟ್ ಇನ್ ಅರ್ಬನ್ ಡಿಕ್ಲೈನ್ ಆಗಿದೆ. ಅಂದರೆ ಅವರಲ್ಲಿ ಉದ್ಯೋಗ ಆಪರ್ಚುನಿಟೀಸ್ಗಳು ಸಿಗ್ತಾ ಇದ್ದಾವೆ, ಅವ್ರಿಗೆ ಕೆಲಸ ಸಿಗ್ತಾ ಇದೆ. ಈ ಗಿಗ್ ವರ್ಕರ್ ಮಾಡಿದ್ರು ಕೂಡ ನಾವು ಇದನ್ನು ಅನ್ಎಂಪ್ಲಾಯ್ಮೆಂಟ್ ರೇಟಲ್ಲಿ ಕನ್ಸಿಡರೇಷನ್ ಮಾಡ್ತಾ ಇರ್ತೀವಿ. ಓಕೆನಾ? ಅರ್ಬನ್ ಮೇಲಲ್ಲಿ ಅನ್ಎಂಪ್ಲಾಯ್ಮೆಂಟು 5.9% ಇದೆ. ಅರ್ಬನ್ ಫೀಮೇಲಲ್ಲಿ ಅನ್ಎಂಪ್ಲಾಯ್ಮೆಂಟ್ 8.2%ಗೆ ಡಿಕ್ರೀಸ್ ಆಗಿದೆ. ಮೊದಲು ಜಾಸ್ತಿ ಇತ್ತು, ಕಡಿಮೆ ಇದೆ. ರೂರಲ್ ಅನ್ಎಂಪ್ಲಾಯ್ಮೆಂಟಲ್ಲಿ ಇನ್ಕ್ರೀಸ್ ಆಗಿದೆ, 5.1%. ಹಳ್ಳಿಯಲ್ಲಿ ಕೆಲಸ ಮಾಡದೇ ಇರ್ತಕ್ಕಂಥವ್ರ ಸಂಖ್ಯೆ 5.1% ಆಗಿದೆ. ಮೊದಲು 4.6% ಆಗಿತ್ತು. ಓವರಾಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ನೋಡಿದ್ರೆ 5.5% ಇದೆ. ಓಕೆನಾ? ಪೀರಿಯಡಿಕ್ ಲೇಬರ್ ಫೋರ್ಸ್ ಇದರಲ್ಲಿ ಇಯರ್ ಆನ್ ಇಯರ್ ಟ್ರೆಂಡ್ಸ್ಗಳು ನೋಡಿದ್ರೆ ಅರ್ಬನ್ ಡಿಕ್ಲೈನ್ ಆಗಿದ್ರೆ ಫ್ರಮ್ 6.9% to 6.4%. ರೂರಲ್ ರಿಮೇನ್ ಅನ್ಚೇಂಜ್ ಇದೆ ಅನ್ಎಂಪ್ಲಾಯ್ಮೆಂಟಲ್ಲಿ. ಓವರಾಲ್ ಅನ್ಎಂಪ್ಲಾಯ್ಮೆಂಟ್ ರಿಮೇನ್ಸ್ ಬ್ರಾಡ್ಲಿ ಸ್ಟೇಬಲ್ ಇದೆ. ಓಕೆನಾ? ಇದೆ ಲೇಬರ್ ಫೋರ್ಸು 1 ಇಯರ್ ಟರ್ಮು. ಅರ್ಬನ್ ಮೇಲು, ಅರ್ಬನ್ ಫೀಮೇಲಲ್ಲಿ ಏನೇನಾಗಿದೆ, ರೂರಲ್ ಮೇಲು, ರೂರಲ್ ಫೀಮೇಲಲ್ಲಿ ಎಷ್ಟೆಷ್ಟಾಗಿದೆ ಅಂತ ನಾವು ನೋಡಿದ್ವಿ ಅಲ್ವಾ. ಈಗ ನಮಗೆ ಪೀರಿಯಡಿಕ್ ಲೇಬರ್ ಫೋರ್ಸ್ ನೋಡಿದ್ವಿ. ಇದು ಮಂತ್ಲಿ ಕೊಡ್ತಾರೆ. ಯಾವ ಮಿನಿಸ್ಟ್ರಿ ಅಂತ ನೋಡಿದ್ವಿ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, NSO ಕೊಡುತ್ತೆ. ನಾವು ಅನ್ಎಂಪ್ಲಾಯ್ಮೆಂಟ್ ರೇಟು, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು, ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಎಲ್ಲವನ್ನು ನಾವು ಡಾಟಾ ಸಮೇತ ವಿತ್ ಫಾರ್ಮುಲಾ ನೋಡಿದ್ದೇವೆ ಅಲ್ವಾ.
ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಆರ್ಟಿಕಲ್. ನೆಕ್ಸ್ಟ್ ಏನಿದೆ, ಮಾರ್ಕೆಟ್ ಕಪ್ಲಿಂಗ್ ಆಪರೇಟರ್ ಕಂಟೆಕ್ಸ್ಟ್. ಇದು ನ್ಯೂಸ್ ಏನಿದೆ, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಏನು ಮಾಡಿದೆ, ಇನ್ ಇಟ್ಸ್ ಡ್ರಾಫ್ಟಲ್ಲಿ ಪವರ್ ಮಾರ್ಕೆಟ್ ರೆಗ್ಯುಲೇಷನ್ಸ್ ಅಂತ ಬಿಟ್ಟಿದ್ದಾರೆ 2026. ಇದರಲ್ಲಿ ಏನು ಮಾಡಿದ್ದಾರೆ, ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ, ಗ್ರಿಡ್ಗಳನ್ನ ಎಲೆಕ್ಟ್ರಿಕ್ ಗ್ರಿಡ್ ನಿಮ್ಮೂರಲ್ಲೆಲ್ಲ ನೋಡಿರ್ತಾ ಇರಲ್ವ ನೀವು, ಎಲೆಕ್ಟ್ರಿಕ್ ಗ್ರಿಡ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಅಂತ ಮಾಡಿದ್ದೇವೆ. ಅವರನ್ನು ಆ್ಯಸ್ ದ ಸೋಲ್ ಮಾರ್ಕೆಟ್ ಕಪಲಿಂಗ್ ಆಪರೇಟರ್ ಆಗಿ ನೇಮಕ ಮಾಡುತ್ತಿದ್ದಾರೆ. ಯಾರು ಗ್ರಿಡ್ ಕೋಆರ್ಡಿನೇಟರ್ಸ್ ಇರ್ತಾರೋ ಅವರನ್ನು ಸೋಲ್ ಮಾರ್ಕೆಟ್ ಕಪ್ಲಿಂಗ್ ಆಪರೇಟರ್ ಆಗಿ ಮಾಡಿದ್ದಾರೆ. ಯಾರು, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂಡರ್ ದಿ ಪವರ್ ರೆಗ್ಯುಲೇಷನ್ಸಲ್ಲಿ. ಏನಿದೆ ಈ ಮಾರ್ಕೆಟ್ ಕಪ್ಲಿಂಗ್ ಆಪರೇಟರ್ ಅಂದರೆ ಏನು, ಇದೊಂದು ಮೆಕ್ಯಾನಿಸಮ್ ಅಗ್ರಿವೇಟೆಡ್ ಬೈ ಆ್ಯಂಡ್ ಸೆಲ್ ಬಿಡ್ಸ್ ಫ್ರಮ್ ಆಲ್ ಪವರ್ ಎಕ್ಸ್ಚೇಂಜಸ್ ಟು ಡಿಟರ್ಮೈನ್ ದಿ ಯೂನಿಫಾರ್ಮ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಫಾರ್ ಎಲೆಕ್ಟ್ರಿಸಿಟಿ. ಒಂದು ದೇಶದಲ್ಲಿರ್ತಕ್ಕಂಥ ಏನಿರ್ತಾವೆ ಅಂದರೆ, ಒರಿಸ್ಸಾದಲ್ಲಿ ಒಂದು ಗ್ರಿಡ್ಡು, ಕರ್ನಾಟಕದಲ್ಲಿ ಒಂದು ಗ್ರಿಡ್ಡು, ತಮಿಳ್ನಾಡಲ್ಲಿ ಒಂದು ಗ್ರಿಡ್, ಇವರೆಲ್ಲ ಇರ್ತಾರಲ್ಲ, ಇವರು ಎಲೆಕ್ಟ್ರಿಸಿಟಿನ ಸೇಲ್ ಮಾಡ್ತಾ ಇರ್ತಾರೆ. ಅಲ್ಲಿ ತಾವು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಎಲೆಕ್ಟ್ರಿಸಿಟಿನ ಇದೇನು ಮಾಡುತ್ತೆ, ಮಾರ್ಕೆಟ್ ಮೆಕ್ಯಾನಿಸಮ್ನ ರೆಗ್ಯುಲೇಟ್ ಮಾಡುತ್ತೆ. ಕಪ್ಲಿಂಗ್ ಇಸ್ ಮೆಕ್ಯಾನಿಸಮ್, ಮಾರ್ಕೆಟ್ ಕಪ್ಲಿಂಗ್ ಇಸ್ ಒಂದು ಮೆಕ್ಯಾನಿಸಮ್. ಏನು ಮಾಡುತ್ತೆ, ಬೈಯರ್ಸು ಮತ್ತು ಸೆಲ್ಲರ್ಸ್ನ ಒಂದು ಕಡೆಗೆ ಅಗ್ರಿಗೇಟ್ ಮಾಡುತ್ತೆ, ಎಲ್ಲ ಪವರ್ ಎಕ್ಸ್ಚೇಂಜರನ್ನು ಒಂದು ಕಡೆ ಕೂಡಿಸುತ್ತೆ. ಟು ಡಿಟರ್ಮೈನ್ ಏನಕ್ಕೆ, ಯೂನಿಫಾರ್ಮ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್. ಒಂದು ಮಾರ್ಕೆಟಲ್ಲಿ ಎಂಟ್ರಿ ಆಗಿ ಎಕ್ಸಿಟ್ ಆಗಲಿ, ಆಮೇಲೆ ಅಲ್ಲಿ ಸಿಸ್ಟಮ್ ನಡೀತಾ ಇರಬೇಕಾದ್ರೆ ಒಂದು ಕ್ಲಿಯರಿಂಗ್ ಪ್ರೈಸ್ ಮಾಡ್ತೀವಿ, ಅದನ್ನು ಡಿಟರ್ಮೈನ್ ಮಾಡೋಕ್ಕೆ ಈ ಮಾರ್ಕೆಟಿಂಗ್ ಕಪ್ಲಿಂಗ್ ಆಪರೇಟರ್ನ ಕ್ರಿಯೇಟ್ ಮಾಡಿದ್ದಾರೆ. ಆಬ್ಜೆಕ್ಟಿವ್ಸ್ ಏನು, ಯೂನಿಫಾರ್ಮ್ ಎಲೆಕ್ಟ್ರಿಸಿಟಿ ಪ್ರೈಸ್ ಅಕ್ರಾಸ್ ಎಕ್ಸ್ಚೇಂಜಸ್. ಕರ್ನಾಟಕದಲ್ಲಿರ್ತಕ್ಕಂಥ ಎಕ್ಸ್ಚೇಂಜು, ಗುಜರಾತಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ ಎಕ್ಸ್ಚೇಂಜ್ ಇರ್ತಕ್ಕಂಥದ್ದು, ಎಲ್ಲದರ ಮಧ್ಯೆ ಒಂದು ಯೂನಿಫಾರ್ಮ್ ಪವರ್ ಇರಬೇಕು ಅಂತ, ಯೂನಿಫಾರ್ಮ್ ಪ್ರೈಸ್ ಇರಬೇಕು. ಇದು ಪ್ರೈಸ್ ಡಿಸ್ಕವರಿ ಮಾಡೋಕ್ಕೆ ಇಂಪ್ರೂವೈಸೇಷನ್ ಮಾಡುತ್ತೆ. ರೆಡ್ಯೂಸ್ ದ ಪ್ರೈಸ್ ಡಿಸ್ಪ್ಯಾರಿಟೀಸ್ ಬಿಟ್ವೀನ್ ದ ಎಕ್ಸ್ಚೇಂಜಸ್. ಗುಜರಾತ್ ಎಕ್ಸ್ಚೇಂಜಿಗೂ ಕರ್ನಾಟಕ ಎಕ್ಸ್ಚೇಂಜ್ ಆಫ್ ಪವರಿಗೂ ಏನಾದರೂ ಡಿಫ್ರೆನ್ಸ್ ಇರಲಿಲ್ಲ, ಡಿಸ್ಪ್ಯಾರಿಟಿ ಇಲ್ಲ ಅನ್ನೋದನ್ನು ಇದು ಆ ಥರ ಕಂಡೀಷನ್ ಇರೋ ಥರ ನೋಡ್ಕೋಬೇಕು. ಇದು ಏನು ಮಾಡುತ್ತೆ, ಮಾರ್ಕೆಟ್ ಎಫಿಷಿಯನ್ಸಿ ಮತ್ತು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಮಾರ್ಕೆಟ್ ಕಪ್ಲಿಂಗ್ ಆಪರೇಟರ್ಸ್ ಕಂಟೆಕ್ಸ್ಟಲ್ಲಿ ನೋಡಿ, ವಾಟ್ ಈಸ್ ಮಾರ್ಕೆಟ್ ಕಪ್ಲಿಂಗ್ ಆಪರೇಟರ್ ಈಸ್ ಎಂಟಿಟಿ ರೆಸ್ಪಾನ್ಸಿಬಲ್ ಫಾರ್ ಕಲೆಕ್ಟಿಂಗ್ ಬಿಡ್ಸ್ ಫ್ರಮ್ ಆಲ್ ಪವರ್ ಎಕ್ಸ್ಚೇಂಜಸ್ಗಳಿಂದ ಇವರು ತಮ್ಮ ಬಿಡ್ ರಿಸೀವ್ ಮಾಡುತ್ತೆ. ಅದು ಮಾರ್ಕೆಟ್ ಕಂಟ್ರೋಲಿಂಗ್ ಆಫೀಸರ್ಸ್ ಅಥವಾ ಆಪರೇಟರ್ಸ್. ರನ್ನಿಂಗ್ ದ ಮಾರ್ಕೆಟ್ ಕಪ್ಲಿಂಗ್ ಆಲ್ಗಾರಿದಮ್ನ ಕೂಡ ಇವ್ರು ರನ್ ಮಾಡ್ತಾರೆ. ಯೂನಿಫಾರ್ಮ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಕೊಡ್ತಾರೆ. ಅಲೋಕೇಟಿಂಗ್ ಎಲೆಕ್ಟ್ರಿಸಿಟಿ ಟ್ರೇಡ್ಸ್ ಅಕ್ರಾಸ್ ಎಕ್ಸ್ಚೇಂಜಸ್. ಯುರೋಪಿಯನ್ ಮಾಡೆಲ್ ಏನು ಹೇಳುತ್ತೆ, ಗ್ರಿಡ್ ಇಂಡಿಯಾ ಸೈಟೆಡ್ ದಟ್ ಯುರೋಪಿಯನ್ ಮಾರ್ಕೆಟ್ ಕಪ್ಲಿಂಗ್ ಫ್ರೇಮ್ವರ್ಕ್ ವೇರ್ ಸ್ಟೀರಿಂಗ್ ಕಮಿಟಿ ಆ್ಯಂಡ್ ಮಲ್ಟಿಪಲ್ ಲೇಯರ್ಸ್ ಆಫ್ ರೆಡೆಂಡೆನ್ಸಿ ಎನ್ಶೂರ್ಸ್ ರಿಲಯಬಲ್ ಮಾರ್ಕೆಟ್ ಕ್ಲಿಯರಿಂಗು. ಗ್ರಿಡ್ ಇಂಡಿಯಾ ಏನು ಹೇಳ್ತಿದೆ ಅಂದರೆ, ಯುರೋಪಿಯನ್ ಮಾರ್ಕೆಟ್ ಕಪ್ಲಿಂಗ್ ಫ್ರೇಮ್ವರ್ಕ್ ಅನ್ನೋ ಮತ್ತು ಸ್ಟೀರಿಂಗ್ ಕಮಿಟಿಯನ್ನು ನಾವು ಮಲ್ಟಿಪಲ್ ಲೇಯರ್ಸಲ್ಲಿ ಕೂಡ ರಿಲಯಬಲ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೊಸೆಸಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ. ಅದನ್ನು ರೆಫರೆನ್ಸ್ ಆಗಿ ಯೂಸ್ ಮಾಡಿದ್ದೇವೆ. ಯುರೋಪಿಯನ್ ಮಾಡೆಲಲ್ಲಿ ಹೇಗೆ ವರ್ಕ್ ಆಗುತ್ತೋ ಈ ಪವರ್ ಗ್ರಿಡ್ ಮ್ಯಾನೇಜ್ಮೆಂಟಲ್ಲಿ ನಾವು ಕೂಡ ಅದೇ ಮೆಥಡಲ್ಲಿ ಇಂಡಿಯನ್ ಮಾರ್ಕೆಟಿಂಗ್ ಕಪ್ಲಿಂಗ್ ಆಪರೇಟರ್ಸ್ ಅಂತ ವರ್ಕ್ ಮಾಡ್ತಾರೆ. ಕರೆಂಟ್ ಪವರ್ ಎಕ್ಸ್ಚೇಂಜಸಲ್ಲಿ ಮಾರ್ಕೆಟ್ ಯಾವುದಿದೆ, IEX 9% ಇದೆ. ಇದೇನಿಲ್ಲ, ಪವರ್ ಎಕ್ಸ್ಚೇಂಜ್ ಅಂದರೆ ಈ ದೇಶದ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಎನರ್ಜಿ ಪ್ರೊಡಕ್ಷನ್ ಆಗಿರುತ್ತಲ್ವ, ಅದನ್ನು ಇವ್ರು ಪರ್ಚೇಸ್ ಮಾಡಿ ಇವ್ರಿಗೆ ಸೆಲ್ ಮಾಡುವಂಥ ನಡುವೆ ಬರ್ತಕ್ಕಂಥದ್ದು ಎಕ್ಸ್ಚೇಂಜ್. IEX 90% ಆದರೆ ಇಂಡಿಯನ್ ಪವರ್ ಎಕ್ಸ್ಚೇಂಜ್ದು, ಅಥವಾ PXL HPXL 10% ಇದೆ. ಇವು MCO ಅಲ್ಗಾರಿದಮ್ ಇಂಜಿನ್ಸ್ ಉಳಿದೆ. ಯೂನಿಫಾರ್ಮ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಮಾಡಬೇಕಾಗಿದ್ದು MCO ಪ್ರೊಸೆಸ್ ಆರ್ಕಿಟೆಕ್ಚರ್. ಇದೇನಾಗಿದೆ, ಫ್ರಾಗ್ಮೆಂಟೆಡ್ ಸ್ಟೇಟ್ ಇದೆ, ಅಂದರೆ ಮಲ್ಟಿಪಲ್ ಕ್ಲಿಯರಿಂಗ್ ಪ್ರೈಸಸ್ ಅಕ್ರಾಸ್ ಡಿಫ್ರೆಂಟ್ ಇಂಡಿಪೆಂಡೆಂಟ್ ಎಕ್ಸ್ಚೇಂಜಸ್. ಬೇರೆ ಬೇರೆ ಇಂಡಿಪೆಂಡೆಂಟ್ ಎಕ್ಸ್ಚೇಂಜಸ್ಗಳಿದ್ದು ಡಿಫ್ರೆಂಟ್ ಪ್ರೈಸಸ್ ಇತ್ತಂದರೆ ಪ್ರೊಡ್ಯೂಸರ್ಸ್ಗೂ ಸೆಲ್ಲರ್ಗೂ ಕನ್ಫ್ಯೂಷನ್ ಆಗುತ್ತೆ. ಈ ಕಪಲ್ಡ್ ಸ್ಟೇಟಲ್ಲಿ ಒನ್ ಯೂನಿಫೈಡ್ ನ್ಯಾಷನಲ್ ಪ್ರೈಸ್ ಡಿಸ್ಕೌಂಟ್ ವಯ ಅಲ್ಗಾರಿದಮ್, ಬೇರೆ ಬೇರೆ ರೀಜನಲ್ಲಿ ಇರ್ತಕ್ಕಂಥ ಪ್ರೈಸನ್ನು ತೊಗೊಂಡು ಅದನ್ನ ಅಗ್ರಿಗೇಷನ್ ಮಾಡಿ ಇಡೀ ದೇಶದಾದ್ಯಂತ ಒಂದು ಕಾಮನ್ ಪ್ರೈಸನ್ನು ಸೆಟ್ ಮಾಡಲಾಗುವುದು. ನೆಕ್ಸ್ಟ್ ಮತ್ತೊಂದು ನ್ಯೂಸ್ ಆರ್ಟಿಕಲಿಂದ ನ್ಯೂಸ್ ಅಂತ ನೋಡಿದರೆ, ಸೆರಾವ್ಯಾಕ್ ಏನು ಹೇಳಿ, ಸೆರಾವ್ಯಾಕ್ ಅನ್ನೋದೊಂದು HPV ವ್ಯಾಕ್ಸಿನ್, ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವ್ಯಾಕ್ಸಿನ್ ವೈರಸ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಗೆ ನಾವು ಈ ವ್ಯಾಕ್ಸಿನ್ ಡೆವಲಪ್ ಮಾಡಿದ್ದೀವಿ, ಸೆರಾವ್ಯಾಕ್. ಇದೇನಿದೆ, ಇಂಡಿಜಿನಿಯಸ್ಲಿ ಡೆವಲಪ್ಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಇಂಡಿಜಿನಿಯಸ್ ಅಂದರೆ ಭಾರತದಲ್ಲಿ ಭಾರತೀಯರಿಂದ ಭಾರತೀಯರಿಗೆ ಮಾಡಿರುವಂತಹ ವ್ಯಾಕ್ಸಿನ್ ಸೆರಾವ್ಯಾಕ್. ಇನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತೀವಿ. ನೀವು ಸಣ್ಣ ಮಗು ಹುಟ್ಟಿದ ತಕ್ಷಣ ಅವರಿಗೆ ಒಂದು 12 ವ್ಯಾಕ್ಸಿನೇಷನ್ ಕೊಡ್ತಾರೆ ಇಂಪಾರ್ಟೆಂಟ್ ಡಿಸೀಸಸ್ಗಳಿಗೆ, ಅಂದರೆ ರೇಬಿಸ್ ರೆಸಿಸ್ಟೆನ್ಸು, ಪೋಲಿಯೋ ರೆಸಿಸ್ಟೆನ್ಸು ಅಂತ. ಅದೇ ಥರ ಇನ್ಮೇಲಿಂದ ಪ್ರತಿ ಶಿಶುವಿಗೂ ಸಹಿತ ಸೆರಾವ್ಯಾಕ್ ಎನ್ನುವ HPV ವ್ಯಾಕ್ಸನ್ನು ಕೊಡಲಾಗುವುದು. ಆಫ್ಟರ್ 2027 ಇದಾಗುತ್ತೆ. ನೀವು ಟ್ರಯಲ್ಸ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿದ್ಮೇಲೆ. ಇದು ಸಿಂಗಲ್ ಡೋಸ್, ಅಂದರೆ ಒಂದೇ ಸಲ ಹಾಕಿದರೆ ಸಾಕು.
ಸೆರವ್ಯಾಕಿನ ಇದೆ, ಇಂಡಿಜಿನಿಯಸ್ ಇದೆ, HPV ಇದೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಇದೆ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಸಪೋರ್ಟ್ ಇದಕ್ಕಿದೆ. ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಿಗೆ 2027 ಸೇರಿಕೊಳ್ಳುತ್ತೆ. ಅದೇ ಹೇಳ್ತಿದ್ದೇವಲ್ಲ, ಇದು ಸಿಂಗಲ್ ಡೋಸ್. ಈಗ 2 ಡೋಸ್ ನಡೀತಾ ಇದೆ, ನೆಕ್ಸ್ಟು ಸಿಂಗಲ್ ಡೋಸಿಗೆ ಮಾಡೋ ಪ್ಲ್ಯಾನ್ ಇದೆ. ಓಕೆನಾ. ಇದನ್ನು ನಾವು MSD ಆಫ್ ಗರ್ಡಿಸಾಲ್ ಅನ್ನೋದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೆರವ್ಯಾಕ್ HPV ವ್ಯಾಕ್ಸಿನ್ ಏನು, ನಿಯರ್ಲಿ 85% ಸರ್ವಿಕಲ್ ಕ್ಯಾನ್ಸರ್, ಸರ್ವಿಕಲ್ ಎಂಬ ನಮ್ಮ ಆರ್ಗನಿಗೆ ಸರ್ವಿಕಲ್ ಕ್ಯಾನ್ಸರ್ ಬರೋದಕ್ಕೆ ರೀಸನೇ HPV ವ್ಯಾಕ್ಸಿನ್, ವಿಚ್ ಅಫೆಕ್ಟ್ಸ್ ಎಷ್ಟು 1.25 ಲ್ಯಾಕ್ ವುಮೆನ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. 75 ಡೆತ್ಸ್ಗಳಾಗಿದ್ದಾವೆ ಆ್ಯನ್ಯುವಲಿ. ಇಫ್ ದ ಸಿಂಗಲ್ ಡೋಸ್ ರೆಜಿಮ್ ಪ್ರೂವ್ಸ್ ಈಕ್ವಲಿ ಎಫೆಕ್ಟಿವ್, ಇಟ್ ಕುಡ್ ಸಿಗ್ನಿಫಿಕೆಂಟ್ಲಿ ರಿಡ್ಯೂಸ್ ದ ಕಾಸ್ಟ್ ಆ್ಯಂಡ್ ಫೆಸಿಲಿಟೇಟ್ ವೈಡರ್ ನ್ಯಾಷನಲ್ ಕವರೇಜ್. ಅಂದರೆ ಈಗ 2 ಡೋಸ್ ಇದೆ, ನೆಕ್ಸ್ಟು ಸಿಂಗಲ್ ಡೋಸ್ ಆಗಬೇಕು. 1 ಡೋಸ್ ಹಾಕೋಕ್ಕೆ 20 ರೂಪಾಯಿ ಖರ್ಚಾಗಿತ್ತು ಅಂದ್ಕೊಳ್ಳೋಣ, 2 ಡೋಸಿಗೆ 40 ರೂಪಾಯಿ ಖರ್ಚಾಯಿತು. ಬಟ್ ಈಗ ನೀವು 1 ಡೋಸ್ಗೆ ರೆಡಿ ಮಾಡಿಬಿಟ್ರೆ 40 ರೂಪಾಯಿ ಆಗೋ ಬದಲಿ 20 ರೂಪಾಯಿ ಆಗುತ್ತೆ, ನಮಗೆ 20 ರೂಪಾಯಿ ಸೇವಿಂಗ್ ಆಗುತ್ತೆ. ಅದಕ್ಕೆ ಸಿಂಗಲ್ ಡೋಸ್ ಕೊಡಬೇಕು. ಯಾಕೆ ಅಂತಂದರೆ ಅದರ ಟ್ರಾನ್ಸ್ಪೋರ್ಟೇಷನ್ ಖರ್ಚುಗಳು, ಲಾಜಿಸ್ಟಿಕ್ಕು, UIP ಕವರೇಜು, ಕಾಸ್ಟು ಎಲ್ಲದನ್ನು ಸೇರಿ ಸಿಂಗಲ್ ಡೋಸ್ಗೆ ಕಡಿಮೆ ಆಗುತ್ತೆ. ಓಕೆನಾ. ಸರ್ವಿಕಲ್ ಕ್ಯಾನ್ಸರ್ ಬರ್ಡನ್ ಇಂಡಿಯಾ ಎಷ್ಟಾಗಿದೆ ಅಂದರೆ 1,25,000 ಇದೆ, ಡೆತ್ಸ್ಗಳು 75,000 ಡೆತ್ಸ್ ಆಗ್ತಿದ್ದಾವೆ. ಈಗ ಅದಕ್ಕೆ ಸೆರವ್ಯಾಕ್ ಅನ್ನೋ ಒಂದು ವ್ಯಾಕ್ಸಿನ್ ತಂದಿದ್ದೇವೆ. ಯಾವುದಕ್ಕೆ? ಟೆಸ್ಟಿಂಗ್ ಫಾರ್ HPV 16 and 18 ಇಮ್ಯುನಿಟಿಗೆ. ನೆಕ್ಸ್ಟ್ ಆ್ಯಂಥ್ರೋಪಿಕ್ AI ಎಕ್ಸ್ಪೋರ್ಟ್ಸ್ ಕಂಟ್ರೋಲ್ ಅಂತ ಏನು ಮಾಡಿದ್ದಾರೆ USA ಆ್ಯಂಥ್ರೋಪಿಕ್ ಅಂತ ನೀವು ಕೇಳಿರ್ತೀರಾ ಅಥವಾ ನೋಡಿರ್ತೀರ, ಯಾರಾದರೂ ChatGPT ಯೂಸ್ ಮಾಡ್ತಿದ್ರೆ ಅಥವಾ AI ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ. ಇದರಲ್ಲಿ ಕ್ಲೌಡ್ ಅಂತ ಬರುತ್ತೆ ಅಥವಾ ಸೋನೆಟ್ ಅಂತ ಬರುತ್ತೆ. ಇದು ಆ್ಯಂಥ್ರೋಪಿಕ್ ಕಂಪ್ನಿದೆ ಪ್ರಾಡಕ್ಟ್ಸ್ಗಳು. ನೀವು ChatGPT ಥರ ಇದನ್ನು ಕೂಡ ಒಂದು AI, ಅದನ್ನು ಎಕ್ಸ್ಪೋರ್ಟ್ಸ್ ಕಂಟ್ರೋಲ್ ಮಾಡಿದ್ದಾರೆ. ಅದರಲ್ಲಿ ಒಂದು ಫ್ಯಾಬಲ್ ಅಂತ ಒಂದು ಮಾಡೆಲ್ ಇದೆ, ಅದನ್ನು ಬೇರೆ ದೇಶದವರು ಇದನ್ನು ಯೂಸ್ ಮಾಡದೇ ಇರೋ ಥರ ನೋಡ್ಕೊಂಡಿದ್ದಾರೆ. ಟು ಬ್ಲಾಕ್ ಫಾರಿನ್ ಮತ್ತು ಕಂಟ್ರೀಸ್ಗಳಿಗೆ ಆಕ್ಸೆಸ್ ಟು ಅಡ್ವಾನ್ಸ್ಡ್ AI ಮಾಡೆಲ್ ಸೈಟಿಂಗ್ ನ್ಯಾಷನಲ್ ಸೆಕ್ಯೂರಿಟಿಯಿಂದ ಬೇರೆ ದೇಶಗಳಿಂದ ಯೂಸ್ ಮಾಡಬಾರ್ದು ಅಂತ USA ಅವ್ರ ಮೇಲೆ ನಿರ್ಬಂಧವನ್ನು ಹೇರಲಾಗಿದೆ. ಏನಿದೆ, US ಗೌರ್ಮೆಂಟ್ ಹ್ಯಾಸ್ ಆರ್ಡರ್ಡ್ AI ಕಂಪ್ನಿ ಆ್ಯಂಥ್ರೋಪಿಕ್ ಟು ಬ್ಲಾಕ್ ಫಾರಿನ್ ಆಕ್ಸೆಸ್ ಟು ಇಟ್ಸ್ ಅಡ್ವಾನ್ಸ್ಡ್ ಯಾವುದ್ಯಾವುದಕ್ಕೆ ಫ್ಯಾಬಲ್ 5 ಮತ್ತು ಮೈಥೋಸ್ 5. ಅಟ್ಲೀಸ್ಟ್ ಯು ಶುಡ್ ನೋ ದಿಸ್ ಮಚ್. ಫ್ಯಾಬಲ್ 5 ಆ್ಯಂಡ್ ಮೈಥೋಸ್ 5 ಆರ್ ರಿಲೇಟೆಡ್ ಟು ಎನ್ ಆ್ಯಂಥ್ರೋಪಿಕ್ ಕಂಪನಿ. ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನಿಂದ ಬೇರೆ ಬೇರೆ ದೇಶದವರಿಗೆ ಈ ಎಲ್ಲ ಟೆಕ್ನಾಲಜಿ ಸಿಕ್ಕಿಬಿಟ್ಟರೆ ಅಲ್ಲಿರ್ತಕ್ಕಂಥ ಟೆರರಿಸ್ಟು, ಕಳ್ಳರು ಇದನ್ನ ಯೂಸ್ ಮಾಡ್ಕೊತಾರೆ. ಅದನ್ನು ಅವರು ಅಮೆರಿಕದ ದೊಡ್ಡ ದೇಶಗಳ ಸೆಕ್ಯೂರಿಟಿಗೆ ಥ್ರೆಟನ್ ಮಾಡ್ತಾರೆ. ಅದಕ್ಕಾಗಿ ಈ ಥರ ಟೆಕ್ನಾಲಜೀಸ್ಗಳು ಅವರೆಲ್ಲರಿಗೂ ಸಿಗಬಾರದು ಅಂತ ಹೇಳಿ USA ಅವರು ಎಕ್ಸ್ಪೋರ್ಟ್ ಕಂಟ್ರೋಲ್ ಬ್ಯಾನನ್ನು ಹೇರಲಾಗಿದೆ. ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಮತ್ತು ಪಾಸಿಬಿಲಿಟಿ ದಟ್ ಮಾಡಲ್ಸ್ ಕುಡ್ ಬಿ ಜೈಲ್ ಬ್ರೋಕನ್ ಟು ಡಿಸ್ಕವರ್ ದಿ ಸಾಫ್ಟ್ವೇರ್ ವಲ್ನರಬಿಲಿಟಿನ ಡಿಸ್ಕವರ್ ಮಾಡುತ್ತೆ. ದ ಮೂವ್ ಮಾರ್ಕ್ ದಿ ಸಿಗ್ನಿಫಿಕೆಂಟ್ ಎಕ್ಸ್ಪೆನ್ಷನ್ ಆಫ್ ಎಕ್ಸ್ಪೋರ್ಟ್ ಕಂಟ್ರೋಲ್ಸ್. ಓಕೆನಾ. ನೆಕ್ಸ್ಟ್ ಏನು, ಆ್ಯಂಥ್ರೋಪಿಕ್ AI ಎಕ್ಸ್ಪೋರ್ಟ್ ಕಂಟ್ರೋಲಲ್ಲಿ ಎವಲ್ಯೂಷನ್ ಆಫ್ ದಿ US ಎಕ್ಸ್ಪೋರ್ಟ್ಸ್ ಕಂಟ್ರೋಲು ಕೂಡ ಇದೆ. ಮೊದಲು ಫಿಸಿಕಲ್ ಟೆಕ್ ಇತ್ತಿಗೂ ಫ್ರಂಟಿಯರ್ AI ಸಾಫ್ಟ್ವೇರ್ ಫ್ಯಾಬಲ್ ಮೈಥೋಸನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಜೈಲ್ ಬ್ರೇಕಿಂಗ್ ಥ್ರೆಟ್ ಮಾಡಲ್ ಅಂತ ಬರೀಬೇಕು. ಫಾರಿನ್ ಆ್ಯಕ್ಟರ್ ಬರ್ತಾರೆ, ಅವರು ಬೈಪಾಸ್ ಮಾಡ್ತಾರೆ ಯೂಸಿಂಗ್ AI ಗಾರ್ಡ್ ಟೂಲ್ಸ್ಗಳು ಯೂಸ್ ಮಾಡ್ಕೊಂಡು ಅದು ಜೈಲ್ ಬ್ರೇಕ್ ಮಾಡಿ ಬೇರೆ ದೇಶದ ಇಂಪಾರ್ಟೆಂಟ್ ಡಾಟಾ ಇನ್ಫಾರ್ಮೇಷನ್ ಕದಿಯಲಾಗುತ್ತೆ. ಎಕ್ಸ್ಟ್ರಾಕ್ಟ್ ಸಾಫ್ಟ್ವೇರ್ ವಲ್ನರಬಿಲಿಟೀಸ್ಗಳನ್ನ ಯೂಸ್ ಮಾಡಿಕೊಂಡು ನ್ಯಾಷನಲಿಗೆ ಸೆಕ್ಯೂರಿಟಿ ಥ್ರೆಟ್ ಕ್ರಿಯೇಟ್ ಮಾಡ್ತಾರೆ. ಓಕೆನಾ. ದೀಸ್ ಆರ್ ದಿ ಕವರೇಜಸ್ ಆಫ್ ದಿ ಸಮ್ ಮೋರ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಈಗ ಅದು ಬಿಟ್ಟು ಇಂಪಾರ್ಟೆಂಟ್ ಮೇನ್ಸ್ ಆರ್ಟಿಕಲ್ ಆಫ್ ದ ಡೇ ಅಂತ ನಾವು ನೋಡಿದರೆ ಏನು ಬರುತ್ತೆ, ರೆಕರಿಂಗ್ ಹೀಟ್ ವೇವ್ಸ್ ಆ್ಯಂಡ್ ರೈಸಿಂಗ್ ಟೆಂಪ್ರೇಚರ್ ಅಕ್ರಾಸ್ ಸಿಟೀಸ್. ಯಾವುದು? ನರ್ಸಿಂಗಾಪುರ ಮತ್ತು ಅಹಮದಾಬಾದ್ ಆಫ್ ಗುಜರಾತ್, ಬಾರ್ಮೇರ್ ರಾಜಸ್ಥಾನ ಹ್ಯಾವ್ ಇಂಟೆನ್ಸಿಫೈಡ್ ಅರ್ಬನ್ ವಾಟರ್ ಸ್ಕೇರ್ಸಿಟಿ. ಸೊ ಎಲ್ಲದರಿಂದ ನಾವೀಗ ಸರ್ಕ್ಯುಲರ್ ವಾಟರ್ ಎಕಾನಮಿ ಎಂಬುದು ಒಂದು ಆರ್ಟಿಕಲನ್ನು ನೋಡಲಿದ್ದೇವೆ. ಓಕೆನಾ. ಈ ಸರ್ಕ್ಯುಲರ್ ವಾಟರ್ ಎಕಾನಮಿ ಅಂತಂದರೆ ನೋಡೋಣ ಈಗ. ಸಸ್ಟೈನಬಲ್ ಸೊಲ್ಯೂಷನ್ ಫಾರ್ ದಿ ನಮ್ಮ ಅರ್ಬನಲ್ಲಿ ವಾಟರ್ ಕ್ರೈಸಿಸ್ ಆಗ್ತಾ ಇರೋದಕ್ಕೆ ಸರ್ಕ್ಯುಲರ್ ಎಕಾನಮಿ ಇಂಪಾರ್ಟೆಂಟ್. ಅದು ಏನಕ್ಕೆ ಇಂಪಾರ್ಟೆಂಟು, ಡ್ರಾಟ್ ಯಾಕೆ ಬರ್ತಿದೆ, ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದೇ ಈ ಆರ್ಟಿಕಲ್ನ ಉದ್ದೇಶ. ಓಕೆನಾ. ಇದು ಹಿಂದೂದಲ್ಲಿ ಇವತ್ತು ಬಂದಿರತಕ್ಕಂಥ ಮೇನ್ ಎಡಿಟೋರಿಯಲ್ ಆರ್ಟಿಕಲ್. ಎವಾಪರೇಷನ್ ರೇಟ್ ಜಾಸ್ತಿ ಆಗ್ತಿದೆ ಅಂದರೆ ಬಿಸಿಲು ಜಾಸ್ತಿ ಆದರೆ ಎವಾಪರೇಷನ್ ರೇಟ್ ಜಾಸ್ತಿ ಆಗುತ್ತೆ. ಡೊಮೆಸ್ಟಿಕ್ ನೀಡ್ ಜಾಸ್ತಿ ಆಗ್ತಿದೆ. ಆಮೇಲೆ ಡಿಸ್ಟೆಂಟ್ ವಾಟರ್ ರಿಸೋರ್ಸಸ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಈ ಬೆಂಗಳೂರಿನ ಒಂದು ದೊಡ್ಡ ರೀಜನ್ಗೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನದಿಗಳ ನೀರು ಸಾಕಾಗ್ತಿಲ್ಲ. ನಮಗೆ ಕಾವೇರಿ ನೀರು ಬೇಕು, ತುಂಗಭದ್ರಾ ನದಿ ನೀರು ಬೇಕು, ಬೇರೆ ಬೇರೆ ರೀಜನಿಂದ ನೀರು ಬೇಕು ಅಂತಂದೇಳಿ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾ ಇದ್ದಾರಲ್ವ. ದರ್ ವಾಸ್ ಒನ್ಸ್ ಎ ಪ್ರಾಜೆಕ್ಟ್ ಟು ಲಿಫ್ಟ್ ದ ವಾಟರ್ ಫ್ರಮ್ ದಿ ಶಿವಮೊಗ್ಗ ಟು ಬೆಂಗಳೂರು. ಓಕೆನಾ.
ನೆಕ್ಸ್ಟ್ ವಿತ್ ಆ್ಯನ್ಯುವಲ್ ಪರ್ ಕ್ಯಾಪಿಟಲ್ ವಾಟರ್ ಅವೈಲಬಿಲಿಟಿ ಪ್ರೊಜೆಕ್ಟೆಡ್ ಟು ಡಿಕ್ಲೈನ್ ಫ್ರಮ್ ಒಬ್ಬ ಮನುಷ್ಯನಿಗೆ 1 ವರ್ಷಕ್ಕೆ ಭಾರತದಲ್ಲಿ 1500 ಮೀಟರ್ ಕ್ಯೂಬ್ ಅಷ್ಟು ನೀರು ಇದ್ದಿದ್ದು ಈಗ 1000 ಬರಿಬೇಕು ನೀವು ಇದೇ ಥರ ಮೇನ್ಸಲ್ಲಿ 1200ಗೆ ಬಂದಿದೆ ಬೈ 2050 ಅಂತಂದು ಹೇಳ್ತಾ ಇದ್ದಾರೆ, ಅಲ್ಲಿಗೆ ಬರುತ್ತೆ. ಸೊ ಇಂಡಿಯಾ ಇಸ್ ಮೂವಿಂಗ್ ಕ್ಲೋಸರ್ಲಿ ಟು ದ ಇಂಟರ್ನ್ಯಾಷನಲ್ ರಿಕಗ್ನೈಸ್ಡ್ ವಾಟರ್ ಸ್ಕೇರ್ಸಿಟಿ ಥ್ರೆಶೋಲ್ಡ್ ಆಫ್ 1000 ಮೀಟರ್ ಕ್ಯೂಬ್ ಪರ್ ಕ್ಯಾಪಿಟಲ್. ನಾವು ಯಾವುದೇ ಒಂದು ರೀಜನ್ನು ವಾಟರ್ ಕೆಪಾಸಿಟಿ ಥ್ರೆಶೋಲ್ಡ್ ಲೆವೆಲ್ ಇದೆ ಅಥವಾ ಸ್ಕೇರ್ಸ್ ಆಗಿದೆ, ಆ ರೀಜನ್ ತುಂಬ ಪ್ರಾಬ್ಲಮೆಟಿಕ್ ಆಗಿದೆ ಅಂತ ಹೇಳಬೇಕಂತಂದರೆ ಅಲ್ಲಿ ವಾಟರ್ ಅವೈಲಬಿಲಿಟಿ ಲೆಸ್ ದೆನ್ 1000 ಮೀಟ್ರ್ ಕ್ಯೂಬ್ ಪರ್ ಪರ್ಸನ್ ಅಷ್ಟು ಕಡಿಮೆ ಆಯಿತು ಅಂದರೆ ಆ ರೀಜನ್ ವಿಲ್ ಬೇನ ವಾಟರ್ ಸ್ಕೇರ್ಸಿಟಿ ಆಗುತ್ತೆ ಅಂತ. ದಿಸ್ ನೆಸೆಸಿಟಿ ಇದರಿಂದ ನಮಗೇನು ನೀಡ್ ಆಗ್ತಿದೆ ಅಂತಂದರೆ ನಾವು ಸರ್ಕ್ಯುಲರ್ ವಾಟರ್ ಎಕಾನಮಿ ಮಾಡ್ಕೋಬೇಕು. ಏನು ಈ ಸರ್ಕ್ಯುಲರ್ ವಾಟರ್ ಎಕಾನಮಿ ಇದೇನಪ್ಪ ಅಂದರೆ ರೀಯೂಸ್. ನಾವು ಸರ್ಕ್ಯುಲರ್ ಎಕಾನಮಿ ಅಂದರೆ ಇದೇ ಥರ ವಾಟರ್ನ ಇಲ್ಲಿ ಫಸ್ಟ್ ಯೂಸ್ ಮಾಡ್ತೀವಿ ಸ್ನಾನ ಮಾಡೋಕ್ಕೆ, ಬಾತಿಂಗಿಗೆ ಅಂದ್ಕೊಳ್ಳಿ. ಅದು ವೇಸ್ಟ್ ಆಗುತ್ತಾ? ಅದು ವೇಸ್ಟ್ ಆಗಿದ್ದನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡಿ ಟ್ರೀಟ್ ಮಾಡಿ ಎಫ್ಲುಯೆಂಟ್ಸ್ಗಳನ್ನೆಲ್ಲ ರಿಮೂವ್ ಮಾಡಿ ಮತ್ತು ರೀಯೂಸ್ ಮಾಡಿ, ಇದನ್ನು ನಾವು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೇವೆ. ಓಕೆನಾ? ಇದೇನಕ್ಕಂತಂದರೆ ಥ್ರೆಟೆಂಡ್ ಡೊಮೆಸ್ಟಿಕ್ ವಾಟರ್ ನೀಡ್ ಆಗೋದ್ರಿಂದ ಇದು ನೀರು ತುಂಬ ಇದೆ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಹಾರ್ಟಿಕಲ್ಚರ್ಗೆ ವಾಟರ್ ಬೇಕು. ಇರಿಗೇಷನ್ ವಾಟರಲ್ಲಿ ಹೈಯೆಸ್ಟ್ ಪರ್ಸೆಂಟ್ ಹೋಗೋದೇ ಅಗ್ರಿಕಲ್ಚರ್ಗೆ, ಲ್ಯಾಂಡ್ಸ್ಕೇಪು, ಅರ್ಬನ್ ಗ್ರೀನಿಂಗು, ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಿಗೆ, ಪಬ್ಲಿಕ್ ಸ್ಯಾನಿಟೇಷನ್ಗೆಲ್ಲ ಬೇಕಲ್ವ. ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಹೆಚ್ಚು ನೀರು ಬೇಕಾಗುತ್ತೆ. ಅದರಲ್ಲಿ ಫಾರ್ ದ ಗ್ರೇಟ್ ಎಕ್ಸಾಂಪಲ್ ಈಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಲೇಕ್ ಮತ್ತು ವಾಟರ್ ಬಾಡಿ ರಿಜ್ಯುನೇಷನ್ಗೂ ಕೂಡ ನಮಗೆ ವಾಟರ್ ಬೇಕು. ಎಲ್ಲದನ್ನು ಕನ್ಸರ್ನಲ್ಲಿ ಮೈಂಡಲ್ಲಿ ಇಟ್ಟುಕೊಂಡು ನಾವು ವಾಟರ್ನ ರೀಯೂಸ್ ಮಾಡಬೇಕು. ಇದ್ರ ಪ್ರಕಾರ ಅಕಾರ್ಡಿಂಗ್ ಟು ದ ಕೌನ್ಸಿಲ್ ಆಫ್ ಎನರ್ಜಿ ಎನ್ವೈರ್ನ್ಮೆಂಟ್ ಆ್ಯಂಡ್ ವಾಟರ್ CEEW ಲಾರ್ಜ್ ಸ್ಕೇಲ್ ವೇಸ್ಟ್ ವಾಟರ್ ರೀಯೂಸ್ ಕ್ಯಾನ್. ನಾವು ವೇಸ್ಟ್ ವಾಟರ್ನ ಲಾರ್ಜ್ ಸ್ಕೇಲಾಗಿ ರೀಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಏನು ಮಾಡುತ್ತೆ ಅಂತಂದರೆ ಇದು ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡುತ್ತೆ. ಅಟ್ಲೀಸ್ಟ್ 3 lakh crore ಹೆಚ್ಚು ಇನ್ವೆಸ್ಟ್ಮೆಂಟ್ ಬರುತ್ತೆ. 1 lakh ಅಡಿಷ್ನಲ್ ಜಾಬ್ಸ್ಗಳು ಕ್ರಿಯೇಟ್ ಆಗ್ತವೆ. ಈಗಿರೋ ಜಾಬ್ಸ್ಗಳನ್ನು ಬಿಟ್ಟು ಮತ್ತೆ ಹೊಸ ಜಾಬ್ಸ್ಗಳು ಕ್ರಿಯೇಟ್ ಆಗ್ತವೆ ಬೈ 2047. ಫ್ರೆಶ್ ವಾಟರ್ ಸ್ಟ್ರೆಸ್ ಆನ್ ಅರ್ಬನ್ ಏರಿಯಾಸ್ ಮೇಲೆ ಅದರದ್ದು ಡಿಪೆಂಡೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ವಾಟರ್ನ ರೀಯೂಸ್ ಮಾಡಿದ್ರೆ. ದ ಇಸ್ರೇಲ್ ಕಂಟ್ರಿ ಯುಟಿಲೈಸಸ್ ದ ವಾಟರ್ ರೀಯೂಸಸ್ ವೆರಿ ಎಫಿಷಿಯೆಂಟಾಗಿ ಯೂಸ್ ಮಾಡ್ತಾರೆ. ಅಲ್ಲಿ ನೀರನ್ನು ಸುಮ್ಮನೆ ವೇಸ್ಟ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಥಾಣೆ ಕ್ಯಾನ್ ಬ್ರಿಡ್ಜ್ ಇಟ್ಸ್ ಕರೆಂಟ್ ವಾಟರ್ ಡೆಫಿಸಿಟ್ ಆಫ್ 53 million liters per day ಥ್ರೂ ಎಕ್ಸ್ಪ್ಯಾಂಡೆಡ್ ರೀಯೂಸ್ ಆಫ್ ಟ್ರೀಟೆಡ್ ವೇಸ್ಟ್ ವಾಟರ್. ಒಂದು 53 million liters ಆಫ್ ವಾಟರ್ ಪರ್ ಡೇಗೆ ಬೇಕಾಗುತ್ತೆ ಥಾಣೆ ಅಥವಾ ಮುಂಬೈಯಲ್ಲಿ. ಅದನ್ನು ನಾವು ರೀಯೂಸ್ ಮಾಡಿದ್ರೆ ನಾವು ಮುಟ್ಟಬಹುದು ಅಂತ ಹೇಳ್ತಾ ಇದ್ದಾರೆ. ಈಗೇನು ಸರ್ಕ್ಯುಲರ್ ವಾಟರ್ ಎಕಾನಮಿ, ಇದರಲ್ಲಿ ಕೀ ಆ್ಯಕ್ಷನ್ಸ್ ಟು ಬಿಲ್ಡ್. ನೀವು ಸರ್ಕ್ಯುಲರ್ ಎಕಾನಮಿ ಬಿಲ್ಡ್ ಮಾಡಬೇಕಂದ್ರೆ ಹೇಗೆ ಬೇಕು, ಅದಕ್ಕೆ ಕೀ ಆ್ಯಕ್ಷನ್ಸ್ ಏನು? 14 Indian states have introduced the water use policy already. 14 states are introduce ಮಾಡಿದ್ದಾರೆ. ಬ್ರಾಡ್ ಪಾಲಿಸಿ ಫ್ರೇಮ್ವರ್ಕ್ ಇದ್ದಾವೆ. ಬಟ್ ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಸಫಿಷಿಯೆಂಟ್. ಸೈಟ್ಸ್ ರಿಕ್ವೈರ್ಡ್ ಟೇಲರ್ಡ್ ರೀಯೂಸ್ ಪ್ಲಾನ್ಸ್ ದಟ್ ಡಿಫೈನ್ ವಾಟರ್ ಡಿಫಿಸಿಟ್ ರಿಡಕ್ಷನ್. ನೀವು ಆ್ಯಕ್ಟ್ಸ್ ಮಾಡಿದರೆ ಸಾಕಾಗುವುದಿಲ್ಲ. ಅದಕ್ಕೆ ನಾವು ಟೇಲರ್ಡ್ ಮೆಥಡ್ ಅಂದರೆ ಸಿಸ್ಟಮೆಟಿಕಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ನಿಮಗೆ ಮತ್ತು ರೀಯೂಸೇಷನನ್ನು ಇಂಪಾರ್ಟೆಂಟಾಗಿ ಎಲ್ಲ ವಾರ್ಡು ಜನಸಂಖ್ಯೆ ಇರ್ತಕ್ಕಂಥ ತುಂಬ ಜನನಿಬಿಡ ಪ್ರದೇಶದಲ್ಲೂ ಈ ಥರ ಪಾಲಿಸಿಗಳನ್ನು ತಂದಿದ್ದಲ್ಲಿ ಇದನ್ನು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಬಹುದು. ದಿಸ್ ಈಸ್ ಬಿಕಾಸ್ ಯಾಕಂದರೆ ಡೈವರ್ಸ್ ಅರ್ಬನ್ ನೀಡ್ಸ್. ಫಾರ್ ಎಕ್ಸಾಂಪಲ್ ಡೆಲ್ಲಿ, ವಾರಣಾಸಿ, ಬೆಂಗಳೂರಲ್ಲಿ ಅಗ್ರಿಕಲ್ಚರಿನ ಪೆರಿ ಅರ್ಬನ್ ಏರಿಯಾಸಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಹೌದಲ್ಲ, ಒಂದು ಸಿಟಿ ಬೆಳೀತಿದೆ ಅಂತಂದರೆ ಇಲ್ಲಿಗೆ ಪ್ರೊಡಕ್ಷನ್ ಮಾಡಿ ಕಳಿಸ್ತಕ್ಕಂಥ ವೆಜಿಟೇಬಲ್ ಸೆಕ್ಟ್ರು ಅಷ್ಟೇ ಸ್ಪೀಡಾಗಿ ಗ್ರೋತ್ ಆಗುತ್ತೆ. ಸೊ ಅದಕ್ಕೆ ಈ ರೀಜನ್ಗಳಿಗೆ ವಾಟರ್ ನೀಡು ಹೆಚ್ಚಾಗಿ ಡಿಪೆಂಡೆನ್ಸಿ ಇರುತ್ತೆ. ಅದಕ್ಕೆ ಡಿಮ್ಯಾಂಡು ಜಾಸ್ತಿ ಇರುತ್ತೆ. ಥಾಣೆ ಕನ್ಸ್ಟ್ರಕ್ಷನ್ ಸೆಕ್ಟರ್ಗೆ, ಸೂರತ್ತಲ್ಲಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗೆ, ಇಟ್ ಮೊಬಲೈಸ್ ದಿ ಪ್ರೈವೇಟ್ ಫೈನಾನ್ಸಿಂಗ್ಗೆ ಕೂಡ ಮೊಬಲೈಸ್ ಮಾಡುತ್ತೆ. ಬಟ್ ಏನಾಗಿದೆ ಪ್ರಾಬ್ಲಮ್, ಇದು ಇನ್ಅಡಿಕ್ವೇಟ್ ಇದೆ ಇನ್ಫ್ರಾಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ಲೆಸ್ ದೆನ್ 50% ಆಫ್ ಅರ್ಬನ್ ಸಿವೇಜ್ ಇಸ್ ಕನೆಕ್ಟೆಡ್ ಟು ದಿ ಟ್ರೀಟ್ಮೆಂಟ್ ವರ್ಕ್ಸ್ ಆ್ಯಂಡ್ ಓನ್ಲಿ ಅಬೌಟ್ 1/3 ಆಫ್ ಸಿವೇಜ್ ವಾಸ್ ಆ್ಯಕ್ಚುಲಿ ಟ್ರೀಟೆಡ್ ಇನ್ 2021. ನಾವು 100 ಲೀಟರ್ ಅಷ್ಟು ಸಿವೇಜ್ ವಾಟರ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದರ ಓನ್ಲಿ 1/3 ಅಷ್ಟೇ ನಾವು ಟ್ರೀಟ್ ಮಾಡ್ತಾ ಇದ್ದೇವೆ. ಮೇಜರ್ ಕನ್ಸರ್ನ್ ಏನು? ಇನ್ಸಫಿಷಿಯೆಂಟ್ ಸಿವೇಜ್ ಇನ್ಫ್ರಾಸ್ಟ್ರಕ್ಚರ್, ಸೊ ಲ್ಯಾಕ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್, ಎನರ್ಜಿ ಶಾರ್ಟೇಜ್ ಆ್ಯಂಡ್ ಪೋರ್ ಮೇಂಟೆನೆನ್ಸ್ ಫಂಡಿಂಗ್ ಇದೆ. ಇದೆಲ್ಲನೂ ಬ್ರಿಡ್ಜ್ ಮಾಡೋಕ್ಕೆ ಟು ದ ಇನ್ವೆಸ್ಟ್ಮೆಂಟ್ಗೆ ಪ್ರೈವೇಟ್ ಕ್ಯಾಪಿಟಲ್ ಮಸ್ಟ್ ಕಂಪ್ಲಿಮೆಂಟ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಜೊತೆಯಲ್ಲಿ ಪ್ರೈವೇಟ್ ಎಕ್ಸ್ಪೆಂಡಿಚರು ಕೂಡ ಅಷ್ಟೇ ಇಂಪಾರ್ಟೆಂಟಾಗಿ ಇನ್ವೆಸ್ಟ್ಮೆಂಟ್ ಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಯೂಸ್ ದ ವಾಟರ್ ಸಫಿಷಿಯೆಂಟ್ಲಿ. ರಿಯೂಸ್ ಕೂಡ ಅಷ್ಟೇ ಚೆನ್ನಾಗಿ ನಡೆಯುತ್ತೆ. ಈ ಇನ್ವೆಸ್ಟ್ಮೆಂಟ್ ಗ್ಯಾಪ್ ಮಾಡೋದಕ್ಕೋಸ್ಕರ ನಾವು PPP ಥರ ಮಾಡಲಲ್ಲಿ ಹೈಬ್ರಿಡ್ ಆ್ಯನ್ಯುಟಿ ಮಾಡಲು ತರಬೇಕು ಅಂತ ಹೇಳ್ತಾ ಇದ್ದಾರೆ ದಿಸ್ ಆರ್ಟಿಕಲ್ ರೈಟರ್. ಆಮೇಲೆ ಅಡಾಪ್ಟೆಡ್ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ವಾಟರ್ನ ಕ್ಲೀನ್ ಮಾಡಬೇಕು. ಆಫರ್ಸ್ ಯೂಸ್ಫುಲ್ ಟೆಂಪ್ಲೇಟ್ಸ್ ಬೈ ಶೇರಿಂಗ್ ಫೈನಾನ್ಷಿಯಲ್ ರಿಸ್ಕ್
ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಡೆವಲಪರ್ಸ್ ಇರಬೇಕು. ಸಚ್ ಮಾಡಲ್ಸ್ ಕ್ಯಾನ್ ಆಕ್ಸಲರೇಟ್ ದ ಡೆವಲಪ್ಮೆಂಟ್ ಆಫ್ ಸಿವೇಜ್ ಟ್ರೀಟ್ಮೆಂಟ್ ಆ್ಯಂಡ್ ರಿಯೂಸ್ ಇನ್ಫ್ರಾಸ್ಟ್ರಕ್ಚರ್. ಓಕೆನಾ. ಕೀ ಆ್ಯಕ್ಷನ್ಸ್ ಟು ಬಿಲ್ಡ್ ಸರ್ಕ್ಯುಲರ್ ಎಕಾನಮಿ, ಅದೇ ಹೇಳಿದವರು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನ ಜಾಸ್ತಿ ಮಾಡಬೇಕು. ಇನ್ನು CPCBಯಿಂದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಚಾಲೆಂಜಸ್ ಪೂರ್ ಆಪರೇಷನ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಇದೆ ಅಂತ ಇಂಪ್ರೂವ್ ಮಾಡಬೇಕು. ಮೋಸ್ಟ್ STPs ಅಂದರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳು ಬಯಾಲಜಿಕಲ್ ಟ್ರೀಟ್ಮೆಂಟ್ ಪ್ರೊಸೆಸ್ ಮೇಲೆ ಡಿಪೆಂಡ್ ಆಗಿದೆ, ಅದನ್ನು ಕೂಡ ಜಾಸ್ತಿ ಮಾಡಬೇಕು. ಸ್ಟ್ರೆಂಥನಿಂಗ್ ಕಂಪ್ಲೈನ್ಸ್, ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಫ್ ದಿ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ನಾರ್ಮ್ಸ್. ಮತ್ತು ಅಂದರೆ ನಾವು ವೇಸ್ಟ್ ವಾಟರ್ನ ಟ್ರೀಟ್ ಮಾಡಿದ್ರೆ ಬಿಡೋ ಹಾಗಿಲ್ಲ. ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ನಾರ್ಮ್ಸ್ ಇರಬೇಕು. ಯೂಸಿಂಗ್ AI ಮತ್ತು ಡಿಜಿಟಲ್ ಮಾನಿಟರಿಂಗ್ ಸಿಸ್ಟಮ್ ಇರಬೇಕು. ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮಾಡಬೇಕು. ಇಂಡಸ್ಟ್ರಿಯಲ್ ವೈಲೇಷನ್ಸು, ಕಂಪ್ಲೈಂಟ್ ಇಂಡಸ್ಟ್ರೀಸ್ಗಳು ಕೂಡ ಯಾರೇ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅವರಿಗೆ ಇನ್ಸೆಂಟಿವ್ಸ್ ಕೊಡಬೇಕು. ಗುಜರಾತ್ ಏನಿದೆ ಫೈನಾನ್ಷಿಯಲ್ ಸಪೋರ್ಟ್ ಮೆಕ್ಯಾನಿಸಮ್ ಫಾರ್ ಇಂಡಸ್ಟ್ರೀಸ್ ಇಂಪ್ಲಿಮೆಂಟಿಂಗ್ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ಗೆ ಪ್ರೊವೈಡ್ ಸಕ್ಸಸ್ಫುಲ್ ಮಾಡಲ್. ಅವ್ರಿಗೆ ಸಪೋರ್ಟಿಂಗ್ ಮೆಕ್ಯಾನಿಸಮ್ ಹೆಲ್ಪ್ ಮಾಡ್ತಾಯಿದ್ದಾರೆ ಗುಜರಾತಲ್ಲಿ, ಎಸ್ಪೆಷಲಿ ಫಾರ್ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಆಫ್ ದ ಸರ್ಟನ್ ಕಂಪನೀಸಿಗೆ. ಇದೇನಿದು ಲಾಂಚ್ ಅ ನ್ಯಾಷನಲ್ ಸರ್ಕ್ಯುಲರ್ ವಾಟರ್ ಮಿಷನ್. ಇಡೀ ದೇಶದಲ್ಲಿ ಸರ್ಕ್ಯುಲರ್ ವಾಟರ್ ಮಿಷನ್ ಅನ್ನುವ ಒಂದು ದೊಡ್ಡ ಮಿಷನನ್ನು ಲಾಂಚ್ ಮಾಡಬೇಕು ಅಂತಂದೇಳಿ ನ್ಯಾಷನಲ್ ಸರ್ಕ್ಯುಲರ್ ವಾಟರ್ ಮೋಷನನ್ನು ಲಾಂಚ್ ಮಾಡಿ ಅಂತ ಹೇಳ್ತಿದ್ದಾರೆ. ಕಾಂಪ್ರಿಹೆನ್ಸಿವ್ ಮಿಷನ್ ಟು ಟ್ರಾನ್ಸಿಷನ್ ಫ್ರಮ್ ಟ್ರೆಡಿಷನಲ್ ಯೂಸ್ ಆ್ಯಂಡ್ ಡಿಸ್ಪೋಸ್ ಅಪ್ರೋಚ್ ಟು ರೀಜೆನ್ಯುರೇಟ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡಲ್ ಜಾಸ್ತಿ ಆಗಬೇಕು. ಯೂಸ್ ಮಾಡಿ ಡಿಸ್ಪೋಸ್ ಮಾಡಿ ಅನ್ನೋದಕ್ಕಿಂತ ರೀಜೆನರೇಟಿವ್ ವಾಟರ್ ಮ್ಯಾನೇಜ್ ಮಾಡಲ್. ರೀಜೆನರೇಟಿವ್ ಅಂತಂದರೆ ರೀಯೂಸ್ ಮಾಡೋದು, ಇರೋ ವಾಟರ್ನ ಮತ್ತೆ ಯೂಸ್ ಮಾಡಿ ರೀಜೆನರೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಕ್ಸ್ಪೆನ್ಷನ್ ಆಫ್ ಡಿಸೆಂಟ್ರಲೈಸ್ಡ್ ವಾಸ್ಟ್ ವಾಟರ್ ಆ್ಯಂಡ್ ಫೀಕಲ್ ಸ್ಲಡ್ಜ್ ಟ್ರೀಟ್ಮೆಂಟ್ ಸಿಸ್ಟಮ್. ರ್ಯಾಪಿಡ್ಲಿ ವರ್ಕಿಂಗ್ ಪೆರಿ ಅರ್ಬನ್ ರೀಜನ್ಸಲ್ಲಿ ಇದನ್ನ ಇಂಪ್ರೂವ್ ಮಾಡ್ಕೋಬೇಕು. ಅರ್ಬನ್ ಲೋಕಲ್ ಬಾಡೀಸು ಮತ್ತು ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ಎಸ್ಟಾಬ್ಲಿಷ್ ಮಾಡಿ ಇದಕ್ಕೆ ಅಂತ ವರ್ಕ್ ಮಾಡ್ಕೊಂಡು ಟೀಮ್ ರೆಡಿ ಮಾಡಬೇಕು. ಫೈನಾನ್ಷಿಯಲ್ ರಿಫಾರ್ಮ್ಸ್ ಮಾಡಿ, ಅಲ್ಲಿ ಹೆಚ್ಚು ಇನ್ಸೆಂಟಿವ್ಸ್ ಕೊಡಿ, ಟ್ಯಾಕ್ಸ್ ರಿಫಾರ್ಮ್ಸ್ ಕೊಡಿ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋಣ ವೇಸ್ಟ್ ವಾಟರ್ ಅಥವಾ ಈ ಪೊಲ್ಯೂಷನ್ ಕಂಟ್ರೋಲ್ ಸಿಸ್ಟಮಲ್ಲಿ. ಬಿಹೇವಿಯರಲ್ ರಿಫಾರ್ಮ್ಸ್ ಇರಬೇಕು. ಇಷ್ಟೆಲ್ಲ ಮಾಡಿ ಜನಗಳು ಸಾಮಾನ್ಯರು ಇದರ ಜೊತೆಗೆ ವರ್ಕ್ ಮಾಡಬೇಕಲ್ವ. ಸುಮ್ಮನೆ ನೀರು ಪೋಲ್ ಮಾಡಬಾರ್ದು. ಅವರನ್ನು ನಾವು ಆ ಜನರಲ್ಲೂ ಸಹಿತ ನಾವು ಸಿಟಿಜನ್ಸ್ ಆಫ್ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಬಿಹೇವಿಯರಲ್ ರಿಫಾರ್ಮ್ಸು ತರಬೇಕು. ಇದಕ್ಕೆ ಟು ಪ್ರಮೋಟ್ ದ ಪಬ್ಲಿಕ್ ಅಕ್ಸೆಪ್ಟೆನ್ಸ್. ಟ್ರೀಟೆಡ್ ವೇಸ್ಟ್ ವಾಟರ್ನ ಯೂಸ್ ಮಾಡಿದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋದೊಂದು ಅವ್ರ ಮನದಟ್ಟನ್ನು ಮಾಡಿಕೊಟ್ಟಲ್ಲಿ ಅವರಾಗೆ ಮುಂದೆ ಬಂದು ನಮಗೆ ರೀಯೂಸ್ ವಾಟರ್ ಕೊಡಿ, ಈ ಥರ ವಾಟರ್ ಕೊಡಿ ಅಂತ ಅವರೇ ಮುಂದೆ ಬರ್ತಾರೆ. ಬಟ್ ಅವರನ್ನು ನಾವು ಜಾಗೃತರನ್ನಾಗಿ ಮಾಡಬೇಕು. ಎನ್ಕರೇಜ್ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಇನ್ ವಾಟರ್ ಕನ್ಸರ್ವೇಷನ್. ನೀವು ನೀರಷ್ಟೇ ಪೋರ್ ಮಾಡೋದಲ್ಲ, ವಾಟರ್ ಕನ್ಸರ್ವೇಷನ್ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ದೆನ್ ಯು ವಿಲ್ ಕಮ್ ಟು ನೋ ಅಂತ ಹೇಳ್ತಾ ಇದ್ದಾರೆ. ಸರ್ಕ್ಯುಲರ್ ವಾಟರ್ ಎಕಾನಮಿ ಸಸ್ಟೈನಬಲ್ ಸೊಲ್ಯೂಷನ್ ಟು ಇಂಡಿಯಾಸ್ ಅರ್ಬನ್ ವಾಟರ್ ಕ್ರೈಸಿಸ್. ಓಕೆನಾ. ನಾವು ಇಂಡಿಯನ್ ವಾಟರ್ ಕ್ರೈಸಿಸ್ನ ಇಂಪ್ರೂವ್ ಮಾಡ್ಕೋಬೇಕು ಅರ್ಬನಲ್ಲಿ ಅಂತ ಸರ್ಕ್ಯುಲರ್ ವಾಟರ್ ಎಕಾನಮಿ ಇಸ್ ದ ಬೆಸ್ಟ್ ಮೆಥಡ್. ಇದೇನು ಮಾಡಿದೆ ಸ್ಟಡಿ ವಾಟರ್ ನೇಚರ್ ಪ್ರೋಗ್ರೆಸ್ಸು ಎಕನಾಮಿಕ್ ಸರ್ವೆ 2025 ಕೂಡ ಇದೇ ಹೇಳಿದ್ದಾರೆ. ಓಕೆನಾ. ಇದೇನು ಕನ್ಕ್ಲೂಷನ್ ಏನು, ಇಂಡಿಯಾಸ್ ಆಸ್ಪಿರೇಷನ್ ಬಿಕಮಿಂಗ್ ಎ ವಿಕಸಿತ್ ಭಾರತ್ ಬೈ 2047 ಹಿಂಜಸ್ ಆನ್ ಸ್ಟ್ರೆಂಥನಿಂಗ್ ವಾಟರ್ ಸೆಕ್ಯೂರಿಟಿ ಅಮಿಡೆಸ್ಟ್ ರೈಸಿಂಗ್ ಕ್ಲೈಮೇಟ್ ರಿಸ್ಕ್. ಆಗ್ತಿದ್ರೂ ಕೂಡ ನಮಗೆ ನಾವು ವಾಟರ್ ಸ್ಕೇರ್ಸಿಟಿ ಆಗ್ತಾ ಇದೆ, ನಾವು ಇಲ್ಲಿ ಇಂಪಾರ್ಟೆಂಟ್ ಕೇರ್ ತೊಗೊಂಡಿಲ್ಲ ಅಂದ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಂಡಿಯಾ ತುಂಬ ಸಿವಿಯರ್ ಡಿಸ್ಟ್ರೆಸ್ಸಿಗೆ ಹೋಗುತ್ತೆ. ಇದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ವಾಟರ್ ಈಸ್ ಇಂಪಾರ್ಟೆಂಟ್. ಪ್ರತಿಯೊಂದು ವಾರ್ಗಳು, ಸಿವಿಲೈಸೇಷನಲ್ ವಾರ್ಗಳು, ತುಂಬ ದೊಡ್ಡ ದೊಡ್ಡ ವಾರ್ಗಳು ನಡೆದಿರೋದು ಸಹಿತ ಈ ವಾಟರಿಗೋಸ್ಕರ ನಾವು ವಾಟರನ್ನು ಕನ್ಸರ್ವ್ ಮಾಡ್ಕೋಬೇಕು. ಸರ್ಕ್ಯುಲರ್ ವಾಟರ್ ಎಕಾನಮಿ ಆಫರ್ಸ್ ಎ ಟ್ರಾನ್ಸ್ಫಾರ್ಮೇಟಿವ್ ಪಾತ್ವೇ ಪಾಲಿಸಿ ಫ್ರೇಮ್ವರ್ಕ್ ಅಂಡ್ ಸಕ್ಸಸ್ಫುಲ್ ಎಕ್ಸಾಂಪಲ್ಸ್ ಆಲ್ರೆಡಿ ಎಕ್ಸಿಸ್ಟ್ ಇದ್ದಾವೆ. ನಾವು ಅದನ್ನು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಚಾಲೆಂಜಸ್ ನಾವು ರ್ಯಾಪಿಡ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಪ್ಲಿಮೆಂಟೇಷನ್ ಟು ಬಿಲ್ಡ್ ಎ ಲಾಂಗ್ ಟರ್ಮ್ ವಾಟರ್ ರೆಸಿಲಿಯನ್ಸ್ ಆಗಬೇಕು. ಸರ್ಕ್ಯುಲರ್ ವಾಟರ್ ಎಕಾನಮಿ ಗೊತ್ತಾಯ್ತಲ್ವ, ಅದರ ನೀಡ್ ಏನಿದೆ, ಯಾಕೆ ಮಾಡಬೇಕು, ಇದರಿಂದ ಯೂಸಸ್ ಏನು ಅಂತ. ರೀಸೆಂಟಾಗಿ ಕೇಳಿರೋ ಕ್ವಶನ್ಸ್ ಕೂಡ, ಹೌ ಕ್ಯಾನ್ ಸರ್ಕ್ಯುಲರ್ ವಾಟರ್ ಎಕಾನಮಿಯಿಂದ ನಮಗೆ ವಾಟರ್ ಸ್ಕೇರ್ಸಿಟಿನ ಹೇಗೆ ಸಾಲ್ವ್ ಮಾಡ್ಬೋದು, ಆಮೇಲೆ ಸಿಟಿ ಸ್ಪೆಸಿಫಿಕ್ ವಾಟರ್ ಯೂಸ್ ಪ್ಲಾನ್ಸ್ಗಳು ಹೇಗೆ ನೆಸಸರಿ ಇದ್ದಾವೆ, ಪ್ರೈವೇಟ್ ಸೆಕ್ಟರ್ ಇಂಪಾರ್ಟೆನ್ಸ್ ಏನು, ಮೇಜರ್ ಚಾಲೆಂಜಸ್ಗಳೇನು, ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ಹೇಳಿದ ಹಾಗೆ. ಇದು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಿರತಕ್ಕಂಥ ಆರ್ಟಿಕಲು. ನೋಡಿ ನಿಮಗೆ ಇದು ಗುಜರಾತ್ ಸ್ಕೇರ್ಸಿಟಿ ಹಾಟ್ಸ್ಪಾಟ್ ಇದೆ. ಅಹಮದಾಬಾದ್ ಕೂಡ ಹಾಗೆ ಇದೆ. ಇದು ತಾಣೆದು ಎಕ್ಸಾಂಪಲ್ ಕೊಟ್ಟಿದ್ದು, ತಾಣೆ ಸೂರತ್ತಲ್ಲಿ. ಇಲ್ಲಿ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಟಾರ್ಗೆಟೆಡ್ ರಿಯೂಸ್ ಮಾಡಲ್ಸ್ಗಳಿದ್ದಾವೆ, ಚೆನ್ನೈಯಲ್ಲಿ. ಓಕೆನಾ. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿ June 15th ಕಾಂಪ್ರಹೆನ್ಸಿವ್ ನ್ಯೂಸ್ ಅನಾಲೈಸಿಸ್. ಸೊ ಐ ಥಿಂಕ್ ನಿಮ್ಗೆ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ದು ಏನಾದರೂ ಒಪಿನಿಯನ್ಸ್ ಇದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಎಸ್ಪೆಷಲಿ ನೀವೇನಾದರೂ ಇಫ್ ಯು ವಾಂಟ್ ಟು ಗಿವ್ ಅಸ್ ಫೀಡ್ಬ್ಯಾಕ್ ಹೌ ಟು ಇಂಪ್ರೂವ್ ಇನ್ ನ್ಯೂಸ್ ಅನಾಲಿಸಿಸ್ ಸಿಸ್ಟಮು ಹೇಗೆ ಮಾಡಿ ನಾವು ಇಂಪ್ರೂವ್ ಮಾಡ್ಕೋಬೇಕು, ನಿಮ್ಗೆ ಇದು ಅರ್ಥ ಆಗ್ತಿದೆ ಅಂತ ನಾನು ಹೋಪ್ ಮಾಡಿದ್ದೇನೆ. ನಿಮ್ಗೆ ಏನೇ ಇದ್ದರೂ ನೀವು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಟೀಮು ಅದನ್ನು ಕನ್ಸಿಡರೇಷನ್ ಮಾಡಿಕೊಂಡು ಮತ್ತು ವಿ ವಿಲ್ ಕಮ್ ವಿತ್ ದ ನ್ಯೂ technology, the new system to make the knowledge to transfer all the fellow Karnataka students who are preparing for the UPSC, KSC and other competitive exam. We will see you guys in the June 16th
ನ್ಯೂಸ್ ಅನಾಲಿಸಿಸಲ್ಲಿ ಟುಡೇಸ್ ಜೂನ್ 16th ಅಲ್ವಾ, ಸಾರಿ ನೆಕ್ಸ್ಟ್ ಜೂನ್ 17th ನ್ಯೂಸ್ ಅನಾಲಿಸಿಸಲ್ಲಿ ಮತ್ತೆ ನಾಳೆ ಸಿಗುವ. ಅಂಟಿಲ್ ದೆನ್ ಬಾಯ್ ಟೇಕ್ ಕೇರ್ ಗಾಯ್ಸ್.